ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಈ ಸಂಸ್ಥೆಯ ಪೂಜ್ಯಪಾದ ಗುರುಗಳಿಗೆ ಭಕ್ತಿಯ ಪ್ರಣಾಮಗಳು. ವೇದಿಕೆಯ ಮೇಲಿರುವ ಶ್ರದ್ಧೆಯ ಗುರುಗಳೇ, ಸಂಸ್ಥೆಯ ಗುರು ಬಂಧುಗಳೇ ಮತ್ತು ಪ್ರೀತಿಯ ಸೋದರ ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಈಗ ತಾನೇ ನಿಮ್ಮ ಪ್ರಾಚಾರ್ಯರು ತಿಳಿಸಿದ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸನ್ನು ಸಂಪಾದಿಸಬೇಕಾದರೆ, ನಾಳೆ ನಾವು ಯಶಸ್ವಿ ವ್ಯಕ್ತಿಗಳಾಗಿ ಬೆಳಿಬೇಕಾದರೆ ಏನೇನು ಗಳಿಸಬೇಕು ಅನ್ನೋದನ್ನು ನಿಮ್ಮ ಪ್ರಾಚಾರ್ಯರು ಪ್ರಸ್ತಾಪ ಮಾಡಿದರು. ಯಶಸ್ಸು ಅಂದರೆ ನಮಗೆ ಬೇಕಾಗಿದ್ದನ್ನು ಪಡೆಯುವುದು, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವುದು, ನಾವೇ ನಿರ್ಧಾರ ಮಾಡಿಕೊಂಡಂತಹ ಗುರಿಗಳನ್ನು ನಾವೇ ಬಯಸಿದಂಥ ಎತ್ತರವನ್ನು ಮುಟ್ಟುವುದು, ಏರುವುದಕ್ಕೆ ಯಶಸ್ಸು ಅಂತ ಕರೀತಾರೆ. ನಾವೇನು ಅಂದ್ಕೊಳ್ತೀವೋ, ಹೀಗಾಗಬೇಕು, ಹೀಗೆ ಬೆಳಿಬೇಕು, ಇಂಥ ವ್ಯಕ್ತಿ ಆಗಬೇಕು ಅಂತ ಏನು ಅಂದ್ಕೊಳ್ತೇವೋ ಅಂಥ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ, ಪೂರ್ಣ ಮಾಡಿಕೊಳ್ಳೋದಕ್ಕೆ ಯಶಸ್ಸು ಅಂತ ಕರೀತಾರೆ. ಆದರೆ ಇಲ್ಲೊಂದು ಲಾಜಿಕ್ ಇದೆ. ಏನು ಲಾಜಿಕ್ ಅಂದರೆ, ಬಹಳ ಜನ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡಿರ್ತಾರೆ, ಕನಸುಗಳನ್ನು ಕಂಡಿರ್ತಾರೆ. ಎಲ್ಲರೂ ತಮ್ಮ ಗುರಿಗಳನ್ನು ಈಡೇರಿಸಿಕೊಳ್ಳೋದಿಲ್ಲ. ಜೀವನದಲ್ಲಿ ಯಾರಿಗೂ ಸೋಲಬೇಕು ಅಂತ ಆಸೆ ಇರೋದಿಲ್ಲ. ನಿಮ್ಗಾರಿಗಾದರೂ ಹಾಗೆ ಆಸೆ ಇದೆಯಾ? ಜೀವನದಲ್ಲಿ ನಾವು ಸೋತು ಬಿಡಬೇಕು, ನಾವು ಯಾವತ್ತೂ ಗೆಲ್ಲೇಬಾರ್ದು, ಒಳ್ಳೆ ಮಾರ್ಕ್ಸ್ ಬರಬಾರ್ದು, ಒಳ್ಳೆ ವಿದ್ಯಾರ್ಥಿ ಅಂತ ಅನಿಸ್ಕೋಬಾರ್ದು ಅಂತ ಯಾರಿಗಾದರೂ ಆಸೆ ಇರುತ್ತಾ? ಇರೋದಿಲ್ಲ. ಎಲ್ಲರಿಗೂ ಗೆಲ್ಲಬೇಕು ಅನ್ನೋ ಆಸೆನೇ ಇರುತ್ತೆ, ಆದರೆ ಎಲ್ಲರೂ ಗೆಲ್ಲೋದಿಲ್ಲ. ದಿಸ್ ಈಸ್ ದ ಲಾಜಿಕ್. ಯಶಸ್ಸಿಗೆ ಸಂಬಂಧಪಟ್ಟ ಹಾಗೆ, ಸಕ್ಸಸ್ಸಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಲಾಜಿಕ್ಕೇ ಇದು. ಈಗ ಸದ್ಯ ಯಾರ್ಯಾರು ಸಕ್ಸಸ್ಫುಲ್ ಪರ್ಸನ್ಸ್ ಅಂತ ಇದ್ದಾರೋ ಅವರಿಗೆ ಮತ್ತು ಯಾರು ಫೇಲ್ಯೂರರ್ಸ್ ಅಂತ ಇದ್ದಾರೋ ಅವರಿಗೆ ಇದೇ ಡಿಫ್ರೆನ್ಸ್. ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್ ಈಸ್ ನಾಟ್ ಲ್ಯಾಕ್ ಆಫ್ ನಾಲೆಜ್, ನಾಟ್ ಲ್ಯಾಕ್ ಆಫ್ ಫೆಸಿಲಿಟೀಸ್. ನಿಸರ್ಗದಲ್ಲಿ ಎಲ್ಲರೂ ಒಂದೇ ಥರ ಇರ್ತೀವಿ. ಗೆದ್ದವರು ಒಂದೇ ಥರ ಇರ್ತಾರೆ, ಸೋತವರು ಒಂದೇ ಥರ ಇರ್ತಾರೆ. ಆದರೆ ಯಾವುದೋ ಒಂದು ಕಾರಣದಿಂದ, ಯಾವುದೋ ಕೆಲವು ಸಂಗತಿಗಳಿಂದ ಅವರು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಇರ್ತಾರೆ, ಹೀರೋ ಅನಿಸ್ಕೊಂಡು ಬಿಡ್ತಾರೆ. ಬೇರೆಯವರು ಕೂಡ ಅವ್ರ ಹಾಗೆ ಇದ್ದರು, ಅವ್ರ ಹಾಗೆ ಬೆಳೆದ್ರು, ಅವ್ರ ಹಾಗೆ ಊಟ ಉಪಚಾರ ಮಾಡಿದರು, ಅವ್ರ ಹಾಗೆ ಜೀವನ ನಡೆಸಿದ್ರು ಕೂಡ ಗೆಲುವಿನ ಹತ್ತಿರ ಹೋಗೋದಕ್ಕೆ ಬೇರೆಯವರಿಗೆ ಆಗೋದಿಲ್ಲ. ದಟ್ ಈಸ್ ವೈ ದೇರ್ ಈಸ್ ಎ ಸ್ಲೈಟ್ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್. ಗೆದ್ದವ್ರಿಗೂ ಮತ್ತು ಸೋತವರಿಗೆ ಭಾಳ ವ್ಯತ್ಯಾಸ ಇರೋದಿಲ್ಲ. ಗೆದ್ದವರಿಗೆ ದೇವರು ದಿನಕ್ಕೆ 26 ಗಂಟೆ ಕೊಟ್ಟಿರೋದಿಲ್ಲ, ಗೆದ್ದವರಿಗೆ ದೇವರು 3 ಕಣ್ಣು ಕೊಟ್ಟಿರೋದಿಲ್ಲ, ಗೆದ್ದವರಿಗೆ ದೇವರು 4 ಕೈ ಕೊಟ್ಟಿರೋದಿಲ್ಲ. ಎವ್ರಿಥಿಂಗ್ ಈಸ್ ಈಕ್ವಲ್, ಎಲ್ಲ ಸಮ ಇರುತ್ತೆ. ಆದರೂ ಅವ್ರು ಗೆಲ್ತಾರೆ, ಬಾಕಿ ಜನ ಸೋಲ್ತಾರೆ. ಯಾಕೆ ಅಂದರೆ ಗೆದ್ದವರಿಗೆ ಗೊತ್ತಿದೆ. ಏನು ಗೊತ್ತಿದೆ ಅಂದರೆ, ಏನನ್ನ ಮಾಡಿದರೆ ನಾನು ಗೆಲ್ತೇನೆ ಅನ್ನೋದು ಅವರಿಗೆ ಗೊತ್ತಿದೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್. ಸೋತವರು ಮಾಡಲು ಇಷ್ಟಪಡದೇ ಇರುವುದನ್ನು ಗೆದ್ದವರು ಮಾಡಲು ಇಷ್ಟಪಡುತ್ತಾರೆ ಅಂತ ಒಂದು ಮಾತಿದೆ. ಲಿಸನ್ ಇಟ್ ಕೇರ್ಫುಲಿ. ಸೋತವರು ಮಾಡಲು
ಇಷ್ಟಪಡದೇ ಇರುವುದನ್ನು ಗೆದ್ದವರು ಮಾಡುತ್ತಿರುತ್ತಾರೆ. ದಿಸ್ ಈಸ್ ದ ಡಿಫ್ರೆನ್ಸ್. ಯಾರು ಸೋಲ್ತಾರಲ್ಲ, ಯಾರು ಫೇಲ್ ಆಗ್ತಾರಲ್ಲ, ಅವ್ರೇನು ಹೇಳ್ತಾರೆ ಹೇಳಿ? ನನ್ನ ಹಣೆ ಬರಹ ಸರಿ ಇಲ್ಲ, ದೇವ್ರು ನನ್ನ ಹಣೆ ಬರಹ ಚೆನ್ನಾಗಿ ಬರೆದಿಲ್ಲ, ಲಕ್ ನನ್ನ ಕಡೆ ಇಲ್ಲ, ಯಾಕೋ ಏನೋ ನನಗಾಗಲಿಲ್ಲ, ದೇವರೇ ಪಾರ್ಶಾಲಿಟಿ ಮಾಡ್ದ ಅಂತ ಬ್ಲೇಮ್ ಮಾಡ್ತಾರೆ. ಆಲ್ವೇಸ್ ದೇ ಯೂಸ್ ಟು ಬ್ಲೇಮ್. ಆದರೆ ಗೆದ್ದವರು ಯಾವತ್ತೂ ತಮ್ಮ ಹಣೆ ಬರಹವನ್ನು ದೂರೋದಿಲ್ಲ, ಅವರು ಕಂಪ್ಲೇಂಟ್ ಮಾಡೋದಿಲ್ಲ. ಅವ್ರು ಯಾವಾಗಲೂ ಸ್ಟ್ರಗಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಹೋರಾಟ ಮಾಡೋದಕ್ಕೆ ಇಷ್ಟಪಡ್ತಾರೆ, ಸಂಘರ್ಷ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದಲೇ ಸೋತವರು ಮಾಡಲು ಇಷ್ಟಪಡದೇ ಇರುವುದನ್ನು ಗೆದ್ದವರು ಮಾಡುತ್ತಾರೆ. ಹಾಗಾದರೆ ಗೆದ್ದವರು ಏನು ಮಾಡ್ತಾರೆ, ಏನನ್ನು ಮಾಡಿದರೆ ನಾವು ಗೆಲ್ಲಬಹುದು ಅನ್ನೋದನ್ನು ತಿಳ್ಕೊಂಡ್ರೆ 100% ವಿ ವಿಲ್ ಬಿ ದ ಸ್ಟಾರ್ಸ್. ನಮ್ಮ ಮನೆಗೆ ನಾವು ಒಂದು ಹಳ್ಳಿಲಿ ಇರ್ತೀವಿ, ನಮ್ಮ ತಂದೆ ತಾಯಿ ದುಡಿತಿರ್ತಾರೆ, ಯಾವುದಾದ್ರೂ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೂ ಕನಸಿರುತ್ತೆ, ನನ್ನ ಮಗ ಸ್ಟಾರ್ ಆಗಬೇಕು, ನನ್ನ ಮಗ ಹೀರೋ ಥರ ಆಗಬೇಕು, ನನ್ನ ಮಗನಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು, 4 ಜನ ನನ್ನ ಮಗನ ನೋಡಿದರೆ ಶಹಬಾಷ್ ಅನ್ಬೇಕು ಅಂತ ನಮ್ಮ ಅಪ್ಪ ಅಮ್ಮಂಗೆ ಆಸೆ ಇರುತ್ತೋ ಇಲ್ವೋ? ನಮ್ಮ ಅಪ್ಪ ಅಮ್ಮನ ಆಸೆಯ ಹಾಗೆ ನಾವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ತಿಳ್ಕೋಬೇಕು. ದೊಡ್ಡ ತಪಸ್ಸು ಮಾಡಬೇಕು ಅಂತೇನಿಲ್ಲ. ಗೆಲ್ಲಬೇಕಾದ್ರೆ ಟು ಬಿ ಎ ಸಕ್ಸಸ್ಫುಲ್ ಪರ್ಸನ್ ನಾವು ದೊಡ್ಡ ತಪಸ್ಸು ಮಾಡಬೇಕು, ದೊಡ್ಡ ಹೋರಾಟ ಮಾಡಬೇಕು, ದೊಡ್ಡ ಕೆಲಸ ಮಾಡಬೇಕು ಅಂತೇನಿಲ್ಲ. ಸಣ್ಣ ಸಣ್ಣ ಕೆಲಸಗಳನ್ನು ತುಂಬ ಕಾಳಜಿಯಿಂದ, ಮುತುವರ್ಜಿಯಿಂದ ಮಾಡಬೇಕು. ಗೆಲ್ಲೋದಕ್ಕೆ 100 ದಾರಿ ಇದೆ, ಗೆದ್ದವರಿಗೆ 100 ಕಾರಣಗಳಿದೆ. ಅಂಥ 100 ದಾರಿಗಳಲ್ಲಿ, 100 ಕಾರಣಗಳಲ್ಲಿ 2 ಕಾರಣಗಳನ್ನು ನಾನು ನಿಮಗೆ ಇವತ್ತು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ಜ್ಞಾನ ಮತ್ತು ಧೈರ್ಯ ಎನ್ನುವ ಅವಳಿ ಸಂಪತ್ತುಗಳು ಯಾರ ಬಳಿಯಲ್ಲಿ ಇರುತ್ತವೆಯೋ ಅವರಿಗೆ ಜೀವನದಲ್ಲಿ ಸೋಲು ಎಂದಿಗೂ ಎದುರಿಗೆ ಬರುವುದಿಲ್ಲ. ಸಿ ಹೌ ಬ್ಯೂಟಿಫುಲ್ ದಿಸ್ ಇಸ್. ಇಂಥವೆಲ್ಲ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರ್ಕೋಬೇಕು. ಇವುಗಳನ್ನು ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳು ಅಂತ ಕರೀತಾರೆ. ನಜರತ್ ಇನಾಯತ್ ಖಾನ್ ಅನ್ನೋರು ಒಂದು ಕಡೆ ಬರೀತಾರೆ, ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳು ಆಭರಣಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟು ಚಂದ ಇಲ್ಲ ಈ ಮಾತು. ಎಂಥ ಮಾತುಗಳನ್ನು ಕೇಳಿದರೆ ನಮಗೆ ಮನಸ್ಸು ಪ್ರಫುಲ್ಲಿತ ಆಗುತ್ತೋ, ಏನಾದರೂ ಮಾಡಬೇಕು ಅನ್ನುವಂಥ ಮನೋಭಾವ ಬೆಳೀತದೋ ಅಂಥ ಮಾತುಗಳನ್ನು ಪದೇ ಪದೇ ನಾವು ಕೇಳಬೇಕು, ಓದಬೇಕು, ಬರೀಬೇಕು, ಮನನ ಮಾಡ್ಕೋಬೇಕು. ಅಂಥದ್ದೊಂದು ಮಾತಿದೆ. ಓನ್ಲಿ 2 tricks they have told. If you want to be a successful person, if you want to win, you have to have knowledge and courage. Words' most strongest instruments. Knowledge and courage. ಯಾರ ಬಳಿ ಜ್ಞಾನ ಇರುತ್ತದೆಯೋ, ಯಾರ ಒಳಗಡೆ ಧೈರ್ಯ ಇರುತ್ತದೆಯೋ ಅವರ ಹಾದಿಯಲ್ಲಿ ಸೋಲು ಪದೇ ಪದೇ ಇಣುಕುವುದಿಲ್ಲ. ಜ್ಞಾನ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ನಾಲೆಜ್? ಯಾರಾದರೂ ಹೇಳ್ತೀರಿ? ಜ್ಞಾನ ಅಂದರೆ ಏನು? ಕ್ಯಾನ್ ಎನಿಬಡಿ? ಯಾರಾದರೂ ಹೇಳ್ತೀರಿ? ಮನೆಯಲ್ಲಿ ನಮ್ಮ ಅಮ್ಮ ಅಪ್ಪ ಬೈತಿರ್ತಾರೆ ನೋಡಿರಿ, ನಿನ್ನ ತಲೆಯೊಳಗಾದ್ರೆ ಏನೋ ಜ್ಞಾನ ಇದೆಯೋ ಇಲ್ಲೋ ಅಂತ ಬೈತಾರೋ ಇಲ್ಲೋ? ಶಾಲೆಯಲ್ಲಿ ಟೀಚರ್ಸು ಅಂತಿರ್ತಾರೆ, ಸರ್ರು ಬೈತಿರ್ತಾರೆ, ನಿನಗೇನು ನಾಲೆಜೇ ಇಲ್ಲ ಅಂತಿರ್ತಾರೆ. ವಾಟ್ ಡು ಯು ಮೀನ್ ಬೈ ನಾಲೆಜ್? ಜ್ಞಾನ ಅಂದರೆ ಏನು? ಯಾರಾದರೂ ಹೇಳ್ತೀರಿ? ಹೇಳ್ರಿ ನೋಡೋಣ, ಜ್ಞಾನ ಅಂದರೆ ಏನು? ಪ್ರಯತ್ನ ಮಾಡ್ರಿ. ಜ್ಞಾನ ಅಂದ್ರೆ ಏನು? ವೆರಿ ನೈಸ್. ಇನ್ನೊಂದ್ಸರಿ ಹೇಳು. ಅಳಿಸಲಾಗದ ಸಂಪತ್ತು. ವೆರಿ ಗುಡ್. ಒಂದ್ಸರಿ ಅವನಿಗೆಲ್ಲ ಚಪ್ಪಾಳೆ ತಟ್ಟಿ. ವೆರಿ ನೈಸ್, ಥ್ಯಾಂಕ್ ಯು. ಎಷ್ಟನೇ ಕ್ಲಾಸು? ವೆರಿ ಗುಡ್, ಗುಡ್. ಮತ್ತೆ ಜ್ಞಾನ ಅಂದರೆ? ಜ್ಞಾನ ಯಾರು ಹೇಳ್ತೀರಿ? ಗುಡ್. ವಾವ್, ವಾಟ್ ಎನ್ ಆನ್ಸರ್. ಚಪ್ಪಾಳೆ ಹೊಡಿ ಮೇಲೆ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ನ ಚೋರಹಾರ್ಯಂ ನ ರಾಜಭಾರ್ಯಂ. ಅದನ್ನು ಹೇಳ್ದ.
ಯಾರು ಕದಿಯೋದಕ್ಕೆ ಬಾರಲಾರ್ದಂಥ ಸಂಪತ್ತು ನಾಲೆಡ್ಜ್. ನಮ್ಮ ಹತ್ರ ದುಡ್ಡಿದ್ರೆ ಕಳ್ಳರು ಬಂದು ಕದೀತಾರೆ, ನಮ್ಮ ಹತ್ರ ಆಸ್ತಿ ಇದ್ದರೆ ಅಣ್ಣ ತಮ್ಮ ಭಾಗ ಮಾಡ್ಕೊಳ್ತಾರೆ, ನಮಗೇನಾದರೂ ನಿಧಿ ಸಿಕ್ಕರೆ ರಾಜ ಬಂದು ವಶ ಮಾಡ್ಕೊಳ್ತಾನೆ. ಆದರೆ ನಮ್ಮ ಹತ್ರ ಜ್ಞಾನ ಇದ್ದರೆ ಯಾರೂ ಅದನ್ನು ಕದಿಯೋದಕ್ಕಾಗೋದಿಲ್ಲ. ವೆರಿ ನೈಸ್. ಎಷ್ಟನೇ ಕ್ಲಾಸು? ವೆರಿ ನೈಸ್. ಅಫ್ಕೋರ್ಸ್ ಅಳಿಸಲಾಗದ ಸಂಪತ್ತು, ಕದಿಯಲಾಗದ ಸಂಪತ್ತು ಅಂದ್ರೆ ಏನು? ಜ್ಞಾನ ಅಂದ್ರೆ ಏನು? ಸಿಟ. ವಾಟ್ ಡು ಯು ಮೀನ್ ಬೈ ನಾಲೆಡ್ಜ್? ಈಗ ಅವ್ರೇನು ಹೇಳಿದರು? ವಾಟ್ ಈಸ್ ನಾಲೆಡ್ಜ್ ಅಂತ ಹೇಳಿದರು. ಜ್ಞಾನ ಏನು? ಜ್ಞಾನ ಸಂಪತ್ತು, ಇಟ್ ಈಸ್ ಎ ಪ್ರಾಪರ್ಟಿ. ಅಂದ್ರೆ ಏನು? ಜ್ಞಾನ ಅಂದ್ರೆ ಏನು? ನೋಡ್ರಿ, ಯಾರಾದರೂ ತಲೆ ಓಡಿಸಿ ನೋಡೋಣ. ನಿಮ್ಗೆ ಗೊತ್ತಿದೆ, ಆದರೆ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಿ. ಹೇಳ್ತೀಯಾ? ಈ ಕಡೆ ನೋಡಿ, ಯಾರಾದರೂ ಹೇಳ್ತೀರಿ? ನಾನು ಹೇಳ? ಇಟ್ ಇಸ್ ವೆರಿ ಸಿಂಪಲ್, ನಿಮ್ಗೆ ಗೊತ್ತಿದೆ. ಜ್ಞಾನ ಅಂದರೆ ತಿಳುವಳಿಕೆ. ಏನು ಜ್ಞಾನ ಅಂದರೆ? ವೆರಿ ಸಿಂಪಲ್ ಆನ್ಸರ್. ಜ್ಞಾನ ಅಂದ್ರೇನು? ಅರಿವು. ದೊಡ್ಡ ದೊಡ್ಡ ಪುಸ್ತಕ ಓದೋದು, ದೊಡ್ಡ ದೊಡ್ಡ ಗ್ರಂಥ ಓದೋದು, ದೊಡ್ಡ ದೊಡ್ಡ ಜ್ಞಾನ ಸಂಪಾದನೆ ಮಾಡೋದು ಬೇರೆ. ಸಣ್ಣ ತಿಳುವಳಿಕೆ, ಸಣ್ಣ ತಿಳುವಳಿಕೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವ ಯೋಗ್ಯತೆಗೆ ಜ್ಞಾನ ಅಂತ ಕರೀತಾರೆ. ಇನ್ನೊಂದ್ಸರಿ ಹೇಳ. ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು ಅನ್ನೋ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಕ್ಕೆ ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂದರೆ ಹೆಂಗೆ ಗೊತ್ತಾಯ್ತಾ? ಈಗ ನಾನೊಬ್ಬ ಹುಡುಗ ಇದ್ದೀನಿ, 10th ಸ್ಟ್ಯಾಂಡರ್ಡ್. ಹೋಲ್ ಡೇ ಮಾರ್ನಿಂಗ್ ಟು ಈವ್ನಿಂಗ್ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನಗೆ ಗೊತ್ತಿದ್ದರೆ ನಾನು ಜ್ಞಾನಿ. ಏನು ಓದಬೇಕು, ಎಷ್ಟು ಓದಬೇಕು, ಹೆಂಗೆ ಆಡಬೇಕು, ಎಲ್ಲಿ ಆಡಬೇಕು, ಯಾರ ಜೊತೆಗಿರಬೇಕು, ಏನು ಮಾತಾಡಬೇಕು ಅಂತ ಗೊತ್ತಿದ್ದರೆ ನಾನು ಜ್ಞಾನಿ. ಎಟ್ಲೀಸ್ಟ್ 10ನೇ ಕ್ಲಾಸ್ ಆದರೂ ನನಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತೇ ಇಲ್ಲ ಅಂದರೆ ನಾನು ಅಜ್ಞಾನಿ. ದಟ್ ಈಸ್ ಕಾಲ್ಡ್ ನಾಲೆಡ್ಜ್. ಈ ನಾಲೆಡ್ಜ್ ನಮ್ಮ ಹತ್ರ ಹೆಂಗೆ ಬರುತ್ತೆ ಅಂದರೆ ಅದಕ್ಕೊಂದು ದಾಹ ಇರಬೇಕು. ಈಗ ಅವರಿಬ್ಬರು ಹೇಳಿದ ಹಾಗೆ ಅದು ಕದಿಯಲಾರದ ಸಂಪತ್ತು. ಜಗತ್ತಿನಲ್ಲಿಯೇ ಜ್ಞಾನಕ್ಕಿಂತ ಪವಿತ್ರವಾದಂಥ ವಸ್ತು ಮತ್ತೊಂದಿಲ್ಲ. ಭಗವದ್ಗೀತೆಯೊಳಗಡೆ 4ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕ ಒಂದಿದೆ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ ತತ್ಪರಃ ಸಂಯತೇಂದ್ರಿಯ ಕಾಲೇನಾತ್ಮನಿ ವಿಂದ್ಯತಿ. ಎಷ್ಟು ಚಂದ ಶ್ಲೋಕ ಗೊತ್ತಾ ಇದು? ಭಗವದ್ಗೀತೆ ಗೊತ್ತಾ ನಿಮಗೆ? ಅದರಲ್ಲಿ ಶ್ಲೋಕ ಬಂದಿದೆ. ಈ ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದಂಥ ವಸ್ತು ಯಾವುದೂ ಇಲ್ಲ. ದ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಆಫ್ ದ ವರ್ಲ್ಡ್ ಈಸ್ ನಾಲೆಡ್ಜ್. ನಾಟ್ ಗೋಲ್ಡ್, ನಾಟ್ ಡೈಮಂಡ್, ಈವನ್ ನಾಟ್ ಪ್ಲಾಟಿನಮ್. ಬೆಳ್ಳಿಗಿಂತ, ಬಂಗಾರಕ್ಕಿಂತ, ವಜ್ರಕ್ಕಿಂತ ಬೆಲೆ ಬಾಳುವಂಥ ವಸ್ತು ಜ್ಞಾನ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತರು ಯಾರು ಗೊತ್ತಾ? ಹೂ ಈಸ್ ದ ರಿಚೆಸ್ಟ್ ಪರ್ಸನ್ ಆಫ್ ದ ವರ್ಲ್ಡ್? ಮಸ್ಕ್. ಓ ವೆರಿ ನೈಸ್, ಎಲನ್ ಮಸ್ಕ್. ಅಫ್ಕೋರ್ಸ್. ಆದರೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ವಾಸ್ತವ ಏನು ಹೇಳುತ್ತೆ ಅಂದರೆ, ದುಡ್ಡಿದ್ದವರು ಶ್ರೀಮಂತರಲ್ಲ, ಸಂಪತ್ತಿದ್ದವರು ಶ್ರೀಮಂತರಲ್ಲ, ವಸ್ತು ಇದ್ದವರು ಶ್ರೀಮಂತರಲ್ಲ, ಜ್ಞಾನ ಯಾರ ಹತ್ರ ಇರುತ್ತೆ ಅವರು ಶ್ರೀಮಂತರು ಅಂತ ಹೇಳ್ತಾರೆ. ಅಲ್ಲಮ ಪ್ರಭುಗಳು ಅಂತ ಒಬ್ಬರು ಶರಣರಿದ್ರು, ಕೇಳಿದ್ದೀರಾ? ಡು ಯು ನೋ ಅಲ್ಲಮ ಪ್ರಭು? ಅವ್ರದ್ದೊಂದು ವಚನ ಇದೆ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ ಹೇಳ್ತಾರೆ. ಯುವರ್ ಪ್ರಾಪರ್ಟಿ ಈಸ್ ಯುವರ್ ನಾಲೆಡ್ಜ್. ನೀ ಹೆಂಗೆ ರಿಚೆಸ್ಟ್ ಆಗ್ತೀಯ ಅಂದರೆ, ನೀ ಹೆಂಗೆ ಸ್ಪೆಷಲ್ ಆಗ್ತೀಯ ಅಂದರೆ, ನೀ ಹೆಂಗೆ ಪವರ್ಫುಲ್ ಆಗ್ತೀಯ ಅಂದರೆ, ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ನೋಡಿ ನಿನ್ನನ್ನು ರಿಚೆಸ್ಟ್, ಸ್ಟ್ರಾಂಗೆಸ್ಟ್, ಪವರ್ಫುಲ್ ಅಂತ ಮೆಜರ್ಮೆಂಟ್ ಮಾಡಲ್ಲ. ನಿನಗೆಷ್ಟು ತಿಳಿದಿದೆ, ನಿನಗೆಷ್ಟು ಗೊತ್ತಿದೆ, ನೀನೆಷ್ಟು ಬುದ್ಧಿವಂತ ಇದ್ದೀಯಾ, ನಿಂದೆಂಥ ವಿವೇಕ ಇದೆ ಅನ್ನೋದನ್ನು ನೋಡಿ ನೀನು ನಾಲೆಜಿಯಸ್ಸು ಅಲ್ವೋ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಂ ಪ್ರಭುಗಳು ಹೇಳಿದ ಮಾತಿದು, ನಿನ್ನೊಡವೆ ಎಂಬುದು ಜ್ಞಾನರತ್ನ. ನಿನ್ನ ಹತ್ರ ನಾಲೆಜ್ ಇದ್ದರೆ ಈ ಜಗತ್ತಿನಲ್ಲಿ ನಿನಗಿಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ.
ಬಟ್ ದೇರ್ ಈಸ್ ಎ ಲಾಜಿಕ್. ಜ್ಞಾನನೂ ಎಲ್ಲರಿಗೂ ಸುಮ್ಮನೆ ಬರೋದಿಲ್ಲ, ನಾಲೆಜ್ ಸುಮ್ಮನೆ ಬರಲ್ಲ. ಈಗ ನೀವೆಲ್ಲ ಒಳ್ಳೆ ಸಂಸ್ಥೆಯಲ್ಲಿ ಓದ್ತಾ ಇದ್ದೀರಿ, ಯಾರ್ಯಾರು ಹೇಳ್ತಾರೆ ನಿಮಗೆ ಜ್ಞಾನ ಭಾಳ ಒಳ್ಳೆಯದು ಅಂತ. ನೀವು ಹೀಗೆ ಬೇಡಿದ ತಕ್ಷಣ ಜ್ಞಾನ ಬಂದ್ಬಿಡುತ್ತಾ? ನಾನು ವಿದ್ಯಾವಂತ ಆಗಬೇಕು, ನಾನು ಬುದ್ಧಿವಂತ ಆಗಬೇಕು ಅಂದ ತಕ್ಷಣ ಬುದ್ಧಿ ಬರುತ್ತಾ? ಏನು ಮಾಡಬೇಕು ಅದಕ್ಕೆ? ಏನು ಮಾಡಬೇಕು? ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡೋದು ಅಂದರೆ ಕೊಡ್ಲಿ ತೊಗೊಂಡು ದಿನ ಹೋಗಿ ಕಟ್ಟಿಗೆ ಕಡಿಯೋದ? ದೆನ್ ಸ್ಮಾರ್ಟ್ ವರ್ಕ್ ಮಾಡೋದು. ಸ್ಮಾರ್ಟ್ ವರ್ಕ್ ಬಂದರೆ ಚೇರ್ ಮೇಲೆ ಕೂತ್ಕೊಂಡು ಹಿಂಗೆ ಮಾಡಿದೆ ಅಂತ ಪ್ಲ್ಯಾನ್ ಮಾಡೋದ? ಎಫರ್ಟ್ ಹಾಕಬೇಕು. ಅಂದರೆ ಏನು ಮಾಡೋದು? ಏನು ಮಾಡಿದ್ದಾರೆ? ಸ್ಟಡಿ ಮಾಡಬೇಕು. ಯಾರು ಸ್ಟಡಿ ಮಾಡ್ತಾರೋ ಅವ್ರಿಗೆ ಜ್ಞಾನಿ ಅನ್ನೋದಕ್ಕೆ ಬರುತ್ತಾ? ದೆನ್ ತಿಳ್ಕೋಬೇಕು. ಯಾರ್ಯಾರು ತಿಳುವಳಿಕೆ ಇದೆಯೋ ಅವ್ರಿಗೆಲ್ಲ ಜ್ಞಾನಿ ಅನ್ನೋಕ್ಕಾಗುತ್ತೆ? ನೋ, ದೇರ್ ಈಸ್ ಎ ಲಾಜಿಕ್. ಓದೋದು ಬರೆಯೋದರಿಂದ ಮಾತ್ರ ನಾವು ಜ್ಞಾನಿ ಆಗೋದಿಲ್ಲ. ಓದೋದು ಬರೆಯೋರು ಮಾತ್ರ ಶ್ರೀಮಂತರಾಗೋದಕ್ಕಾಗೋದಿಲ್ಲ. ಜಗತ್ತಿನಲ್ಲಿ ಎಷ್ಟು ಜನ ಇಲ್ಲ ಓದೋದಕ್ಕೂ ಬರೆಯೋದಕ್ಕೂ ಬಾರದೇ ಇರೋ. ನಾನು ಇವತ್ತೊಂದು ಬುಕ್ ಓದ್ತಾ ಇದ್ದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ ಒಂದು ಬುಕ್ಕು ನೆಪೋಲಿಯನ್ ಹಿಲ್ ಬರೆದಿದ್ದಾರೆ. ಮೊದಲನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಹೆನ್ರಿ ಫೋರ್ಡ್, ಡು ಯು ನೋ ಹೆನ್ರಿ ಫೋರ್ಡ್? ಫೋರ್ಡ್ ಅಂತ ಒಂದು ಕಂಪ್ನಿ ಇದೆ, ಗೊತ್ತಿದೆಯಾ ನಿಮಗೆ? ಫೋರ್ಡ್ ಕಾರೆಲ್ಲ ಬರುತ್ತಲ್ಲ, ಆ ಕಾರ್ದ್ ಕಂಪ್ನಿ ಓನರ್. ಅವ್ರು ಓದೋದಕ್ಕೂ ಬರೆಯೋದಕ್ಕೂ ಬರ್ತಿರ್ಲಿಲ್ಲ. ದಡ್ರು, ಎಲ್ಲರಿಗಿಂತ ದಡ್ರು. ಫಸ್ಟ್ ವರ್ಲ್ಡ್ ವಾರ್ ಆದಾಗ ಅಮೇರಿಕದ ವಿರುದ್ಧ ಅವರೊಂದು ಹೇಳಿಕೆ ಕೊಟ್ಟಿದ್ದರಿಂದ ಅವ್ರ ಮೇಲೊಂದು ಕೇಸ್ ಆಗುತ್ತೆ. ಕಂಪ್ಲೇಂಟ್ ಮಾಡ್ತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ವಕೀಲರ ಕೆಲಸ ಏನು ಅಂದರೆ ಹೆನ್ರಿ ಫೋರ್ಡ್ ದಡ್ಡ ಅಂತ ನಿರೂಪಿಸಬೇಕು. ಅದಕ್ಕೆ ಅವ್ರು ಏನೇನೋ ಪ್ರಶ್ನೆ ಕೇಳ್ತಿರ್ತಾರೆ. ನಿಮ್ಗೆ ಅದು ಬರುತ್ತಾ, ನಿಮ್ಗೆ ಇದು ಬರುತ್ತಾ, ಇದು ಗೊತ್ತಿದೆಯಾ, ಅದು ಗೊತ್ತಿದೆಯಾ ಅಂತ. ಹೆನ್ರಿ ಫೋರ್ಡ್ಗೆ ಏನು ಗೊತ್ತಿರೋದಿಲ್ಲ. ಅವಾಗ ಅವ್ರೇನು ಕೇಳ್ತಾರೆ ವಕೀಲರು, ಚೆನ್ನಾಗಿ ಕೇಳಿಸ್ಕೊಡ್ರಿ, ಅಲ್ಲ ನಿಮ್ಗೇನು ಗೊತ್ತೇ ಇಲ್ಲ, ಸಣ್ಣ ಸಂಗತಿಗಳೇ ಗೊತ್ತಿಲ್ಲ, ಜನರಲ್ ನಾಲೆಜೇ ಇಲ್ಲ, ಮತ್ತು ನೀವು ಹೆಂಗೆ ಇದಕ್ಕೆ ವಾದ ಮಾಡ್ತೀರಿ, ನೀವು ಹೆಂಗೆ ದೇಶಕ್ಕೆ ವಿರೋಧ ಮಾಡ್ತೀರಿ, ಆದ್ದರಿಂದ ನೀವು ದಡ್ರು ಅಂತ ಹೇಳ್ತಾರೆ. ಅವಾಗ ಹೆನ್ರಿ ಫೋರ್ಡ್ ಒಂದು ಆನ್ಸರ್ ಮಾಡ್ತಾರೆ. ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂದರೆ, ಯು ಸಿ ಮೈ ಲಾಯರ್, ನೋಡ್ರಿ ವಕೀಲರೇ, ನನ್ನ ಟೇಬಲ್ ಮೇಲೆ 10-12 ಬಟನ್ ಇದೆ. ನಾನು ಯಾವ ಬಟನ್ ಒತ್ತಿನೋ ಆ ಬಟನ್ ಯಾರಿಗೆ ಸಿಗ್ನಲ್ ಕೊಡುತ್ತೋ ಆ ವ್ಯಕ್ತಿ ಬಂದು ನನಗೆ ಏನು ಬೇಕೋ ಎಲ್ಲ ಹೇಳ್ತಾನೆ. ನಾನು ಯಾಕೆ ಅದನ್ನು ತಿಳ್ಕೋಬೇಕು ಅಂತ ಪ್ರಯತ್ನ ಪಡಲಿ? ನನಗೆ ನನ್ನ ಸಮೀಪ ಇರುವಂಥ, ನನ್ನ ಸುತ್ತಮುತ್ತ ಇರುವಂಥ ಮತ್ತು ನನ್ನ ಒಳಗಡೆ ಇರುವಂಥ ಶಕ್ತಿ, ಸಾಮರ್ಥ್ಯ, ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಕೌಶಲ್ಯ ಇದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್, ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್, ಬೇರ್ ಇಟ್ ಯುವರ್ ಹಾರ್ಟ್. ನನಗೆ ನನ್ನ ಸಮೀಪ ಇರುವಂಥ, ನನ್ನ ಸುತ್ತಮುತ್ತ ಇರುವಂಥ, ನನ್ನ ಒಳಗಡೆ ಇರುವಂಥ ಶಕ್ತಿ, ಸಾಮರ್ಥ್ಯಗಳನ್ನು ಮತ್ತು ವಸ್ತುಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋ ಕೌಶಲ್ಯ ಇದೆ. ಆ ಕೌಶಲ್ಯದಿಂದ ನಾನು ರಿಚೆಸ್ಟ್ ಆಗಿದ್ದೀನಿ ವಿನಃ ಇನ್ಫಾರ್ಮೇಷನಿಂದ ಅಲ್ಲ. ಇನ್ಫಾರ್ಮೇಷನ್ ಈಸ್ ನಾಟ್ ನಾಲೆಜ್. ನನಗೆಲ್ಲ ಗೊತ್ತಿದೆ ಆದ್ದರಿಂದ ನಾನು ವಿದ್ಯಾವಂತ ಅಂತ ಅನ್ನೋಕ್ಕೆ ಬರೋದಿಲ್ಲ. ನನಗೆ ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ, ಹೆಚ್ಚಿಗೆ ಮಾರ್ಕ್ಸ್ ಬಂದಿದೆ ಆದ್ದರಿಂದ ನಾನು ವಿದ್ಯಾವಂತ ಅನ್ನೋದಕ್ಕೆ ಬರೋದಿಲ್ಲ. ನಾಲೆಜ್ ಮೀನ್ಸ್ ನಾಲೆಜ್, ತಿಳುವಳಿಕೆ. ಅದು ಬರಬೇಕಂದ್ರೆ ನಮ್ಮೊಳಗಡೆ ಶ್ರದ್ಧೆ ಇರಬೇಕು. ಏನಿರಬೇಕು? 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 ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಭಗವದ್ಗೀತೆ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮಚಿರೇಣಾಧಿಗಚ್ಚತಿ. ಫೇತ್, 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 ಫೇತ್ ಇನ್ ಯು, ಫೇತ್ ಇನ್ ಗಾಡ್. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್. ಸ್ವಾಮಿ ವಿವೇಕಾನಂದ. ವಿವೇಕಾನಂದ ಹೇಳಿದ ಮಾತಿದು. ಫೇತ್ ಇನ್ ಯು, ಫೇತ್ ಇನ್ ಗಾಡ್. ನಿನ್ನೊಳಗಡೆ ಶ್ರದ್ಧೆ, ಭಗವಂತನೊಳಗಡೆ ಶ್ರದ್ಧೆ. ಇದೇ ಮಹಾತ್ಮೆಯ ಮೂಲ. ನಿನಗೇನಾದರೂ ಸಾಧಿಸಬೇಕು ಅನ್ನೋ ಆಸೆ ಇದ್ದರೆ ನೀನು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂದರೆ ನಿನ್ನೊಳಗಡೆ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಯು ಆರ್ ಹೀರೋ, ಯು ಆರ್ ನಾಟ್ ಕಾಮನ್, ಯು ಆರ್ ಹಿಯರ್ ಟು ಅಚೀವ್ ಗ್ರೇಟ್ ಥಿಂಗ್ಸ್, ಯು ಹ್ಯಾವ್ ಮಾರ್ವಲಸ್ ಪವರ್. ವಿವೇಕಾನಂದ ಹ್ಯಾಸ್ ಟೋಲ್ಡ್ ದಿಸ್. ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನಿನ್ನೊಳಗಡೆ ಅಸೀಮ ಜ್ಞಾನ ಇದೆ, ನಿನ್ನೊಳಗಡೆ ಅಪಾರ ಸಾಮರ್ಥ್ಯ ಇದೆ,
ನೀನು ಮನಸ್ಸು ಮಾಡಿದರೆ ಬೆಟ್ಟವನ್ನೇ ಕುಟ್ಟಿ ಪುಡಿ ಪುಡಿ ಮಾಡುತ್ತೀಯ, ಶರಧಿಯ ನೀರನ್ನೆಲ್ಲ ಹೀರಿ ಬಿಡುತ್ತೀಯ, ನಿನ್ನನ್ನು ನೀನು ನಂಬು ಅಂತ ವಿವೇಕಾನಂದ ಹೇಳ್ತಾರೆ. ಏನು ಮಾಡ್ಬೇಕು ನಾವು? ಇನ್ನೊಂದು ಮಾತಿದೆ ಅವ್ರದ್ದು, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಕೇಳಿದಿರಿ ಈ ಮಾತನ್ನು? ವಾಟ್ ಯು ಮೀನ್ ಬೈ ಡೆಸ್ಟಿನಿ? ಹಣೆ ಬರಹ, ಗೋಲಲ್ಲ, ಹಣೆ ಬರಹ, ವಿಧಿ. ನಮ್ಮ ಹಣೆ ಬರಹನ, ಇಟ್ ಮೀನ್ಸ್ ನಮ್ಮ ಫ್ಯೂಚರ್ನ ನಾವೇ ಬರ್ಕೊಳ್ಳೋದು, ನಮ್ಮ ಡೆಸ್ಟಿನಿನ ನಾವೇ ತಯಾರಿ ಮಾಡ್ಕೊಳ್ಳೋದು. ಅಂದರೆ ನಮ್ಮ ಒಳಗಡೆ ಸಣ್ಣವರಿದ್ದಾಗಲೇ ತಿಳ್ಕೋಬೇಕು, ಕಲ್ಕೋಬೇಕು, ಪಡ್ಕೋಬೇಕು ಅನ್ನೋ ಹಸಿವು ಇದ್ದರೆ, ದಾಹ ಇದ್ದರೆ ನಿಜವಾಗಿಯೂ ನಾವು ಜ್ಞಾನಿಗಳಾಗೋದಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಹತ್ರ ಜ್ಞಾನ ಇದ್ದರೆ ನಮ್ಮನ್ನು ಮೀರಿಸೋರು ಜಗತ್ತಿನಲ್ಲಿ ಯಾರೂ ಇಲ್ಲ. ಜ್ಞಾನಿಗಳಿಗೆ ಬೆಲೆ ಇದೆ. ಗದಗ ಹತ್ರ ಒಬ್ಬ ಹುಡುಗಿ ಇದ್ದಾಳೆ. ನನ್ನ ಅಪ್ಪಾಜಿಯವ್ರು ಹೇಳ್ತೀನಿ, ಸಾಧ್ಯ ಆದರೆ ಈ ವರ್ಷ ಒಂದ್ಸರಿ ಕರೆಸೋಣ ಇಲ್ಲಿಗೆ. ವೈದ್ರುತಿ ಆಕೆ ಹೆಸರು, ರಿಮೆಂಬರ್ ದಿಸ್ ನೇಮ್. ವೈದ್ರುತಿ ನಾಗ್ ಕೋರಿ ಶೆಟ್ಟರ್. ಈಗ 6ನೇ ಕ್ಲಾಸ್. ಎಷ್ಟನೇ ಕ್ಲಾಸ್ ಹೇಳಿ? 6ನೇ ಕ್ಲಾಸ್, 5ನೇ ಕ್ಲಾಸ್, 6ನೇ ಕ್ಲಾಸ್. 10 ವರ್ಷದ ಹುಡುಗಿ. ಆಕೆಗೆ 5 ವರ್ಷದ ಹಿಂದೆ ತಮಿಳುನಾಡಿನ ಯೂನಿವರ್ಸಿಟಿ ಒಂದು ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದೆ. ಯಾವಾಗ ಅಂದ್ರೆ ಅವಾಗಿನ್ನೂ ಆಕೆ 1ನೇ ಕ್ಲಾಸು ಇರಲಿಲ್ಲ. ಆಕೆ 5 ವರ್ಷ ಇದ್ದಾಗಲೇ ಆಕೆಗೆ ಡಾಕ್ಟರೇಟ್ ಸಿಕ್ಕಿದೆ. ಆಕೆದ ಅಟೆಂಡೆನ್ಸಲ್ಲಿ ಹೆಸರೇನಿದೆ ಗೊತ್ತಾ? ಡಾಕ್ಟರ್ ವೈದ್ರುತಿ. ಇನ್ನೂ 5ನೇ ಕ್ಲಾಸ್ಗೆ ಆಕೆ ಡಾಕ್ಟರೇಟ್ ತಗೊಂಡಿದ್ದಾರೆ. ಅಮೇರಿಕನ್ ಯೂನಿವರ್ಸಿಟಿಯವರು ಆಕೆಗೆ ಹಾನರ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಟಿ ವಿ ಮಾಧ್ಯಮಗಳಲ್ಲೂ ಆಕೆದು ಇಂಟ್ರೂ ಆಗಿದೆ. ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಆಕೆಗೆ ಭಾಷಣ ಕರೀತಾರೆ ವೈದ್ರುತಿ. ಆಕೆದು ಏನು ವಿಶೇಷ ಅಂದರೆ, ಆಕೆಗೆ ಅದ್ಭುತ ಜ್ಞಾನ ಇದೆ. ಏನು ಜ್ಞಾನ ಇದೆ ಅಂದರೆ 50,000 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಹೇಳಿ, 50,000 ಕ್ವೆಶನ್ಸ್. ಬೆಕ್ಕದ ಪ್ರಶ್ನೆ ಕೇಳಿ ಆಕೆ. ಜಗತ್ತಿನ ಅತಿ ದೊಡ್ಡ ದೇಶ, ಸಣ್ಣ ದೇಶ, ದೊಡ್ಡ ನದಿ, ಸಣ್ಣ ನದಿ, ವಾಟ್ ಎವರ್ ಇಟ್ ಮೇ ಬಿ. ಯಾವುದಾದ್ರೂ ದೇಶ ಆದ್ರೆ ರಾಜಧಾನಿ, ಯಾವುದಾದ್ರೂ ದೇಶ ಆದ್ರೆ ನಾಣ್ಯ, ಯಾವುದಾದ್ರೂ ದೇಶ ಆದ್ರೆ ಜನಾಂಗ, ಯಾವುದಾದ್ರೂ ದೇಶ ಆದ್ರೆ ಭಾಷೆ, ನೀವೇನು ಕೇಳಿದ್ರು ಪಟ್ 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 ಅಂತ ಹೇಳ್ತಾರೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು ಕೇಳಿ ಪಟ್ ಅಂತ ಹೇಳ್ತಾರೆ. ರಾಷ್ಟ್ರಪತಿಗಳ ಹೆಸರು ಕೇಳಿ ಪಟ್ ಅಂತ ಹೇಳ್ತಾರೆ. ವಯಸ್ಸೆಷ್ಟು? 10 ರಿಂದ 11. ಆಕೆಗೇನಾದರೂ ದೇವರು ಎಕ್ಸ್ಟ್ರಾ ಬ್ರೈನ್ ಕೊಟ್ಟಿದ್ದಾನ? ಎಕ್ಸ್ಟ್ರಾ ಇಯರ್ಸ್ ಕೊಟ್ಟಿದ್ದಾನ? ಎಕ್ಸ್ಟ್ರಾ ಐಸ್ ಕೊಟ್ಟಿದ್ದಾನ? ನೋ. ಆದರೂ ವೈದ್ರುತಿಗೆ ಅಷ್ಟೊಂದು ಜ್ಞಾನ ಇದೆ. ನಮ್ಗೆ ಯಾಕೆ ಇಲ್ಲ ಅಂದರೆ, ಆಕೆಗೆ ತಿಳ್ಕೋಬೇಕು ಅನ್ನೋ ಹಂಬಲ ಇದೆ. BIW ಅಂತ ಒಂದು ವರ್ಡ್ ಇದೆ. BIW, ಬೆಸ್ಟ್ ಇನ್ ದ ವರ್ಲ್ಡ್. ನಮಗೇನು ಆಸೆ ಇರಬೇಕು ಅಂದರೆ, ಬೆಸ್ಟ್ ಇನ್ ದ ವರ್ಲ್ಡ್ ಆಗಬೇಕು ಅನ್ನೋ ಆಸೆ ಇರಬೇಕು. ನಾನು ಕರೆಸಿದ್ದೆ ನಮ್ಮ ಶಾಲೆಗೆ ಆಕೆನ. ನಾನು ಕೇಳಿದೆ, ವೈದ್ರುತಿ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ಆಕೆ ಹೇಳಿದ್ಲು, ಯಾವಾಗ ನನಗೆ ಮಾತಾಡೋದಕ್ಕೆ ಬಂತೋ, ಯಾವಾಗ ನನಗೆ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿ ಗೊತ್ತಾಯಿತೋ, ಆವಾಗಲೇ ನಾನು ಡಿಸೈಡ್ ಮಾಡಿದೆ, ಏನಾದರೂ ಮಾಡಿದರೆ ಸ್ಪೆಷಲ್ ಕೆಲಸ ಮಾಡೋದು, ಡಿಫ್ರೆಂಟ್ ಆಗಿರೋದು. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರೋದಕ್ಕೆ ಒಂದೇ ಒಂದು ದಾರಿ ಅಂದರೆ ಜ್ಞಾನಿ ಆಗೋದು, ತಿಳುವಳಿಕೆಯನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳೋದು. ಅವಾಗ ನಾನು ಸಾವಕಾಶವಾಗಿ ಓದೋದಕ್ಕೆ, ಬರೆಯೋದಕ್ಕೆ, ಬಾಯ್ಪಾಠ ಮಾಡೋದಕ್ಕೆ ಚಾಲೂ ಮಾಡಿದೆ. ನಮ್ಮಪ್ಪ ನಂಗೆ ಹೆಲ್ಪ್ ಮಾಡಿದರು. ಕ್ವೆಶನ್ಸ್ನೆಲ್ಲ ಒಂದು ಕಡೆ ಬರ್ಕೊಂಡೆ, ಓದ್ದೆ. ಒನ್ ಫೈನ್ ಡೇ ಎಲ್ಲರಿಗಿಂತ ಬುದ್ಧಿವಂತೆ ಆದ. ಆಕೆ ಈಗಲೂ ಪ್ರತಿದಿನ 2 ಗಂಟೆ ಹೊಸ ಹೊಸ ಪ್ರಶ್ನೆಗಳನ್ನು ಕಂಠಪಾಠ ಮಾಡ್ತಾಳೆ. ದಿಸ್ ಈಸ್ ಕಾಲ್ಡ್ ಇನ್ನೋವೇಷನ್. ವಾಟ್ ಇಟ್ ಕಾಲ್ಡ್? ಇನ್ನೋವೇಷನ್ ಅಂದರೆ ಹೊಸದು. ದಿನ ಏನಾದರೂ ಹೊಸದು ತಿಳ್ಕೊಳ್ಳೋದು, ದಿನ ಏನಾದರೂ ಹೊಸದು ಓದೋದು, ದಿನ ಏನಾದರೂ ಹೊಸದು ಕಲ್ತ್ಕೊಳ್ಳೋದು ವಿದ್ಯಾರ್ಥಿ ಜೀವನದ ಅತ್ಯಂತ ಪ್ರಮುಖ ಲಕ್ಷಣ ಇದು. ಇವತ್ತು ನಾನೇನಾದರೂ ಹೊಸದು ಕಲ್ತ್ಕೊಳ್ಳಿಲ್ಲ ಅಂದರೆ ನಾನು ವಿದ್ಯಾರ್ಥಿನೇ ಅಲ್ಲ. ಗಾಟ್ ಇಟ್? ಏನಾದರೂ ಒಂದು ವರ್ಡ್, ಒಂದು ಸೆಂಟೆನ್ಸ್, ಒಂದು ಪ್ಯಾರಾ, ಒಂದು ಪೇಜ್, ಏನಾದರೂ ನೆನ್ನೆಗಿಂತ ಇವತ್ತು ಒಂದು ಸ್ವಲ್ಪ ನನ್ನ ನಾಲೆಜ್ ಎಕ್ಸ್ಟ್ರಾ ಆಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. ದಟ್ ಈಸ್ ಕಾಲ್ಡ್ ಸ್ಟೂಡೆಂಟ್ ಲೈಫ್. ವಿದ್ಯಾರ್ಥಿ ಅಂದ್ರೆ ಅದು ಅರ್ಥ. ವಿದ್ಯಾರ್ಥಿ ಅಂದರೆ ಗೊತ್ತಾ ನಿಮಗೆ? ಅದರಲ್ಲಿ 2 ಪದ ಇದೆ, ವಿದ್ಯೆ, ಅರ್ಥಿ. ವಿದ್ಯೆ ಅಂದರೆ ಜ್ಞಾನ, ಅರ್ಥಿ ಅಂದರೆ ಅಪೇಕ್ಷಿಸುವವ,
ಒನ್ ಹೂ ಡಿಸೈರ್ಸ್ ನಾಲೆಜ್ ಈಸ್ ಕಾಲ್ಡ್ ಸ್ಟೂಡೆಂಟ್. ಯೂನಿಫಾರ್ಮ್ ಹಾಕ್ಕೊಂಡು ಟೈ ಕಟ್ಕೊಂಡು ಶೂ ಹಾಕ್ಕೊಂಡು ಶಾಲೆಗೆ ಹೋದನು ಸ್ಟೂಡೆಂಟ್ ಅಲ್ಲ. ಯಾರಿಗೆ ತಿಳ್ಕೋಬೇಕು ಅನ್ನೋ ಹಸಿವಿರುತ್ತಲ್ಲ ಅವನಿಗೆ ಸ್ಟೂಡೆಂಟ್ ಅಂತ ಕರೀತಾರೆ. ಅಥಣಿಲಿ ಒಬ್ಬ ಹುಡುಗಿ ಇದ್ದಾಳೆ ಅಪ್ಪಾಜಿ, ಶ್ರಾವ್ಯ ಚಿಕ್ಕಟ್ಟಿ. ಹೇಳಿ. ಸೆಕೆಂಡ್ ಸ್ಟ್ಯಾಂಡರ್ಡ್. ಏನು? ನಾನು ಡೈರಿಯಲ್ಲಿ ಬರ್ಕೊಂಡಿದ್ದೀನಿ, ಮೈ ಬೆಸ್ಟ್ ಫ್ರೆಂಡ್ ಶ್ರಾವ್ಯ ಅಂತ ಬರ್ಕೊಂಡಿದ್ದೀನಿ. ಯಾಕೆ ಆಕೆ ಹೆಸರು ಬರ್ಕೊಂಡಿದ್ದೀನಿ ಅಂದರೆ, ಆಕೆ ಹೆಸರು ಕರ್ನಾಟಕ ಬುಕ್ ಆಫ್ ಅಚೀವರ್ಸ್ ಅಂತ ಒಂದು ಬುಕ್ ಇದೆ. ಅಚೀವರ್ಸ್ ಆಫ್ ಇಂಡಿಯಾ ಅಂತ ಒಂದು ಬುಕ್ ಬರುತ್ತೆ. ಡೂ ಯು ನೋ ದಿಸ್? ಇಡೀ ದೇಶದಲ್ಲಿ ವಿಶೇಷ ಸಾಧನೆ ಮಾಡಿದವರನ್ನು ಆ ಪುಸ್ತಕದಲ್ಲಿ ಸೇರಿಸ್ತಾ ಹೋಗ್ತಾರೆ. ಅಂಥದ್ದು ದೇಶದ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ 2 ಬುಕ್ ಇದೆ. 2 ಬುಕ್ ಒಳಗಡೆ ಆಕೆ ಹೆಸರಿದೆ. ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್ ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ಗೆ ಚೀಫ್ ಗೆಸ್ಟ್ ಆಗಿ ಹೋಗ್ತಾಳೆ ಆಕೆ, ಶ್ರಾವ್ಯ ಚಿಕ್ಕಟ್ಟಿ. ಎಷ್ಟನೇ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡ್. ಅಪ್ಪಾಜಿಗೆ ಹೇಳಿ ಒಂದ್ಸರಿ ಕರ್ಸೋಣ ಆಕೆ. ಏನು ಪ್ರಶ್ನೆ ಕೇಳ್ತಿರೋ ಕೇಳಿ ಆಕೆ. ವೈದ್ರುತಿಗೆ, ಶ್ರಾವ್ಯನಿಗೆ ಎಂಥದ್ದೊಂದು ತುಡಿತ ಇದೆ ಅಂದರೆ, ಹಂಬಲ ಇದೆ, ತಿಳ್ಕೋಬೇಕು ಅನ್ನೋ ಹಂಬಲ ಇದೆ ಅಂದರೆ, ಅವರಿಗೆ ಕಲಿಯೋದನ್ನು ನಿಲ್ಲಿಸಲೇಬಾರದು ಅನ್ನೋ ತೀರ್ಮಾನ ಇದೆ. ಆ ತೀರ್ಮಾನ ಅವರನ್ನು ದೊಡ್ಡವರನ್ನಾಗಿ ಮಾಡಿದೆ. ಈ ತೀರ್ಮಾನ, ಈ ಹಸಿವು ನಮ್ಮನ್ನು ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತೆ. ಏನು ಮಾಡುತ್ತೆ? ಜ್ಞಾನಿಗಳನ್ನಾಗಿ ಮಾಡುತ್ತೆ. ಯಾವಾಗ ನಮ್ಗೆ ನಾಲೆಜ್ ಬರುತ್ತಲ್ಲ, ತಿಳುವಳಿಕೆ ಬರುತ್ತಲ್ಲ, ಅವಾಗ ನಾವು ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ದಟ್ ಈಸ್ ವೈ ದೇ ಹ್ಯಾವ್ ಟೋಲ್ಡ್ ದಟ್ ನಾಲೆಜ್ ಆ್ಯಂಡ್ ಕರೇಜ್, ಜ್ಞಾನ ಮತ್ತು ಧೈರ್ಯ ಇವು ಅವಳಿ ಸಂಪತ್ತು. ವಿದ್ಯಾರ್ಥಿ ಜೀವನದಲ್ಲಿ ನಾವು ಗಳಿಸಲೇಬೇಕಾದಂಥ ಅವಳಿ ಸಂಪತ್ತು. ಏನೇನು ಗಳಿಸ್ಬೇಕು? ನಾವು ಏನೇನು ಗಳಿಸ್ಬೇಕು? ಜ್ಞಾನ, ಧೈರ್ಯ. ಧೈರ್ಯ ಅಂದ್ರೇನು? ಅಂದ್ರೇನು? ಕರೇಜ್ ಅಂದ್ರೇನು? ವಾಟ್ ಡು ಯು ಮೀನ್ ಬೈ ಕರೇಜ್? ಧೈರ್ಯ ಅಂದ್ರೇನು? ಜ್ಞಾನ ಅಂದ್ರೇನು? ಧೈರ್ಯ ಅಂದ್ರೇನು? ಧೈರ್ಯ ಅಂದ್ರೇನು? ಹಾಂ ಪ್ಲೀಸ್. ಏನೇ ಬಂದರೂ ಎದುರಿಸ್ತೀನಿ ಅನ್ನುವಂಥ ಮನಸ್ಥಿತಿ, ಶಕ್ತಿ ಅಲ್ಲ, ಮನಸ್ಥಿತಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೊಡ್ತೀಯ ಒಂದು. ಈಗ ಕ್ಲಾಸ್ ರೂಮಲ್ಲಿ ಸರ್ ಹೊಡಿತಿರ್ತಾರೆ, ಎಷ್ಟೇ ಹೊಡೀರಿ ನನಗೇನೂ ಆಗೋದಿಲ್ಲ, ಅದಕ್ಕೆ ಧೈರ್ಯ ಅಂತಾರೆ ಅಲ್ಲ. ಸರ್ ಹೊಡಿತಿರ್ತಾರೋ ಇಲ್ಲೋ? ಹೊಡಿಬೇಕೋ ಇಲ್ವೋ? ಹೊಡಿಬೇಕೋ ಇಲ್ವೋ? ಹೊಡಿಬೇಕು. ವಿಚಾರ ಮಾಡಿ ಹೇಳ್ರಿ. ಈಗ ನಮ್ಗೆ ಗೊತ್ತಿಲ್ದಂಗೆ ತಪ್ಪು ಮಾಡಿರ್ತೀವಿ, ಅವಾಗಲೂ ಹೊಡಿಬೇಕಾ? ಏನೋ ಗೊತ್ತಿಲ್ಲಪ್ಪ ನಮ್ಗೆ. ಹೊಡಿಬೇಕು. ನಾವು ಸಣ್ಣವರಿದ್ದಾಗ ಒಂದು ಮಾತು ಬಹಳ ಪ್ರಚಲಿತ ಇತ್ತು, ಚಡಿ ಛಮ್ ಛಮ್. ಈಗೂ ಇದೆಯಾ? ಈಗೂ ಅಂತಾರ. ಆದರೆ ಗೌರ್ನಮೆಂಟ್ ರೂಲ್ಸ್ ಮಾಡಿದೆ, ಶಾಲೆಯಲ್ಲಿ ಶಿಕ್ಷಕರು ಯಾರನ್ನೂ ಹೊಡಿಬಾರ್ದು. ಹುಡುಗರು ಬೇಕಾದ್ರೆ ಶಿಕ್ಷಕರನ್ನ ಹೊಡಿಬೋದು ಅಂತೆ. ನಾವು ಎಷ್ಟು ಹೆದರ್ತಿದ್ವಿ ಅಂದರೆ, ನಮ್ಮ ಸರ್ಗಿಂತ ಫಸ್ಟ್ ಕ್ಲಾಸ್ ರೂಮಲ್ಲಿ ಕಟ್ಟಿಗೆ ಬರೋದು. ಯಾಕಂದ್ರೆ ಅವ್ರ ಕೈಯಾಗ ಕಟ್ಟಿಗಿರೋದು. ಅವ್ರು ಕ್ಲಾಸ್ ರೂಮ್ ಎಂಟ್ರಿ ಮಾಡ್ತಿದ್ರೆ ಫಸ್ಟ್ ಕಟ್ಟಿಗೆ, ಆಮೇಲೆ ಸರ್ ಬರೋದು. ಕಟ್ಟಿಗೆ ನೋಡಿದರೆ ಸರ್ಗಿಂತ ಹೆಚ್ಚು ಭಯ ಆಗ್ತಿತ್ತು ನಮಗೆ. ಭಯ ಅಂದರೆ ಭಯ ಅಲ್ಲ, ಅದೊಂದು ಪ್ರೀತಿ ತುಂಬಿದಂಥ ಕಾಳಜಿ. ಹೊಡೆತ ಅಂದರೆ ಹೊಡೆತ ಅಲ್ಲ, ಅದೊಂದು ಮಮತೆ ಇರುವಂಥ, ಜವಾಬ್ದಾರಿ ಇರುವಂಥ ಕೆಲಸ. ಹಂಗೆ ಹೊಡಿತಾರಲ್ಲ, ಅವಾಗ ಎಷ್ಟು ಹೊಡಿತೀರೋ ಹೊಡ್ರಿ ಅನ್ನೋದ? ಇಲ್ಲ. ಮತ್ತೆ ಧೈರ್ಯ ಅಂದ್ರೆ ಏನು? ಧೈರ್ಯ ಅಂದರೆ ಯಾವುದಾದರೂ ಕೆಲಸವನ್ನು ಮಾಡುವಾಗ ಎಷ್ಟೇ ಅಡಚಣೆಗಳು ಬಂದರೂ, ಎಷ್ಟೇ ತೊಂದರೆ ಆದರೂ ಅರ್ಧದಲ್ಲಿಯೇ ಕೆಲಸವನ್ನು ಬಿಡಲಾರದೇ ಇರೋದು ಅಲ್ಲ, ಅದಕ್ಕೆ ಧೈರ್ಯ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಎಲ್ಲರೂ ಮಲ್ಕೊಂಡಿದ್ದಾರೆ ಹಾಸ್ಟೆಲಲ್ಲಿ, ರಾತ್ರಿ 12 ಗಂಟೆಗೆ ಎಚ್ಚರ ಆಗುತ್ತೆ, ಹೊರಗಡೆ ಹೋಗಬೇಕು ಅನಿಸುತ್ತೆ, ಟಾಯ್ಲೆಟ್ಗೆ ಹೋಗಬೇಕು ಅನಿಸುತ್ತೆ, ಎಲ್ಲ ಮಲಗಿದ್ದಾರೆ, ಲೈಟ್ ಆಫ್ ಮಾಡಿದ್ದಾರೆ, ಹೋಗಲೇಬೇಕು. ಅವಾಗ ನಾವೇನು ಮಾಡ್ತೀವಿ? ಹೋದರೆ ಏನಾಗುತ್ತೋ ಅಂತ ಮಲ್ಕೊಂಡು ಬಿಡ್ತೀವಿ. ಯಾಕೆ? ಹೊರಗಡೆ ಹೋದರೆ ಭಯ ಅಲ್ಲ. ನಾವು ಎಷ್ಟು ಹೆದರ್ತೀವಿ ಅಂದರೆ, ನಮ್ಮಷ್ಟು ಹೆದರು ಪುಕ್ಕಲ್ರೇ ಯಾರೂ ಇರೋದಿಲ್ಲ. ಯಾರು ಹೆದರ್ತಾರೋ ಅವ್ರ ಜೀವನದಲ್ಲಿ ಎಂದೂ ಉದ್ಧಾರ ಆಗೋದಿಲ್ಲ. ಸಣ್ಣ ವಯಸ್ಸಿನಲ್ಲಿ
ಸಾಧನೆ ಮಾಡಬೇಕು ಅನ್ನೋ ಧೈರ್ಯ ಇದ್ದರೆ, ಮನಸ್ಥೈರ್ಯ ಇದ್ದರೆ ನಾವು ಎಷ್ಟು ಎತ್ತರಕ್ಕೆ ಬೇಕಾದರೂ ಹೇಳ್ಬೋದು. ಒಂದು ಸಣ್ಣ ಘಟನೆ ಹೇಳ. ಹಂಗೇರಿಯಾ ಅಂತ ಒಂದು ದೇಶ ಇದೆ. ದ ಮಿರಾಕ್ ಆಫ್ ದ ಲೆಫ್ಟ್ ಹ್ಯಾಂಡ್ ಅಂತ ಒಂದು ಬುಕ್ ಇದೆ, ದೊಡ್ಡ ಬುಕ್ ಅದು. ದ ಮಿರಾಕ್ ಆಫ್ ದ ಲೆಫ್ಟ್ ಹ್ಯಾಂಡ್. ಡು ಯು ನೋ ಲೆಫ್ಟ್ ಹ್ಯಾಂಡ್? ವಾಟ್ ಡು ಯು ಮೀನ್ ಬೈ ಲೆಫ್ಟ್ ಹ್ಯಾಂಡ್? ಲೆಫ್ಟ್ ಹ್ಯಾಂಡ್ ಮೀನ್ಸ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಮೀನ್ಸ್ ರೈಟ್ ಹ್ಯಾಂಡ್. ದ ಮಿರಾಕ್ ಆಫ್ ದ ಲೆಫ್ಟ್ ಹ್ಯಾಂಡ್ ಬುಕ್ ಹೆಸರು. ಅದು ಬುಕ್ಕಲ್ಲಿ ಒಬ್ಬ ವ್ಯಕ್ತಿದ ಜೀವನ ಚರಿತ್ರೆ ಇದೆ. ಹಂಗೇರಿಯಾ ಅಂತ ಒಂದು ದೇಶ. ಡು ಯು ನೋ ಹಂಗೇರಿಯಾ? ಡು ಯು ನೋ ಹಂಗೇರಿಯಾ? ಡು ಯು ನೋ ಇಂಡಿಯಾ? ವಾಟ್ ಇಟ್ ಈಸ್? ವೇರ್ ಇಟ್ ಈಸ್? ವೆರಿ ನೈಸ್, ವೆರಿ ನೈಸ್. ವಾಟ್ ಅನ್ ಆನ್ಸರ್. ಎಷ್ಟು ಕಡೆ ಕೇಳಿದ್ದೀನಿ ನಾನು ಈ ಪ್ರಶ್ನೆಯನ್ನು. ಭಾಳ ಜನ ಹೇಳೇ ಇಲ್ಲ ಇನ್ ಏಷ್ಯಾ ಅಂತ. ಅಲ್ಲಿದೆ ಇಲ್ಲಿದೆ ಅಂತಾರೆ. ದಿಸ್ ಈಸ್ ಕಾಲ್ಡ್ ಜನರಲ್ ನಾಲೆಜ್. ಯಾವ್ಯಾವ ಊರು ಎಲ್ಲೆಲ್ಲಿ ಅದಾವ ಅಂತ ತಿಳ್ಕೊಳ್ಳೋದಕ್ಕೆ ಜನರಲ್ ನಾಲೆಜ್ ಅಂತ ಕರೀತಾರೆ. ನಿಮ್ಗೆ ಯಾವಾಗಲಾದರೂ ಸಾಧ್ಯ ಆದರೆ, ಸರ್ ಪಿ ಪಿ ಟಿ ಇದೆಯಾ ಇಲ್ಲಿ? ಯಾವಾಗಲಾದರೂ ಸಾಧ್ಯ ಇದ್ದರೆ, ಚಾಣಕ್ಯ ಅಂತ ಒಬ್ಬ ಹುಡುಗ ಇದ್ದಾನೆ ಇಂಡಿಯಾದಲ್ಲಿ, ಬಿಲಾಂಗ್ಸ್ ಟು ಹರಿಯಾಣ. ಒಂದು ಸರಿ ಒಂದು ವಿಡಿಯೋ ತೋರಿಸಿ ಸರ್. ಹೆಸರೇನು? ಪಂಜಾಬ್ ಹರಿಯಾಣದ ಹತ್ರ ಇದ್ದಾನೆ. ಅಪ್ಪಾಜಿ ಅವನು ಎಷ್ಟು ಶ್ರೇಷ್ಠ ವಿದ್ಯಾರ್ಥಿ ಅಂದರೆ, ಈಗ ಅವ್ನು 18-19 ವರ್ಷ ವಯಸ್ಸು. ನಿಮ್ಗೆ ಆಶ್ಚರ್ಯ ಆಗಬೇಕು ಮಕ್ಕಳೇ, ಪ್ರಪಂಚದ ಯಾವುದೇ ದೇಶದ ಹೆಸರು ಹೇಳಿದರೆ ಆ ದೇಶದ ವಿಸ್ತೀರ್ಣ ಎಷ್ಟು, ಜನಸಂಖ್ಯೆ ಎಷ್ಟು, ಆ ದೇಶದಲ್ಲಿ ಯಾವ್ಯಾವ ಭಾಷೆ ಇದೆ, ಯಾವ್ಯಾವ ನಾಣ್ಯಗಳನ್ನು ಬಳಸ್ತಾರೆ, ಆ ದೇಶದ ಸುತ್ತಮುತ್ತ ಎಷ್ಟು ರಾಷ್ಟ್ರಗಳಿದೆ ಅಂತ ಹೇಳ್ತಾನೆ. ಅವನಿಗೆ ಕೌಟಿಲ್ಯ ಅಂತ ಕರೀತಾರೆ, ಚಾಣಕ್ಯ ಅಂತ ಕರೀತಾರೆ, ಮಾಡರ್ನ್ ಚಾಣಕ್ಯ. ಅಮೇಝಿಂಗ್ ಪರ್ಸನ್, ಅಮೇಝಿಂಗ್ ಪರ್ಸನ್. ಇನ್ನೊಂದು ಹೆಸರು ಹೇಳ್ತೀನಿ, ರಿಮೆಂಬರ್ ದಿಸ್. ವಂಡರ್ ಗರ್ಲ್ ಜಾಹ್ನವಿ ಅಂತ ಒಬ್ಬಾಕೆ ಹುಡುಗಿ ಇದ್ದಾಳೆ. ಆ್ಯಕ್ಚುಲಿ ವಂಡರ್ ಗರ್ಲ್ ಅಂತ ಏನು ವಿಶೇಷಣ ಇಲ್ಲ, ಆದರೆ ಭಾರತ ದೇಶದ ರಾಷ್ಟ್ರಪತಿಗಳು ಆ ಹುಡುಗಿಗಾಗಿ ಇದೊಂದು ವಿಶೇಷ ಕಾನೂನು ಮಾಡಿ ಆಕೆಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ವಂಡರ್ ಗರ್ಲ್ ಜಾಹ್ನವಿ. ಆಕೆದು ತೋರಿಸಿ. ಆಕೆದೇನು ವಿಶೇಷ ಅಂದರೆ, ಜಗತ್ತಿನ ಎಲ್ಲ ಭಾಷೆಗಳನ್ನು ಆಯಾ ಭಾಷೆಗಳ ಆ್ಯಕ್ಸೆಂಟಲ್ಲಿ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಫ್ರೆಂಡ್ಸ್ ಅವ್ರ ಭಾಷೆ ಸ್ಟೈಲಲ್ಲೇ ಮಾತಾಡೋದು. ಅಮೇರಿಕನ್ ಇಂಗ್ಲೀಷೇ ಬೇರೆ, ಫ್ರಾನ್ಸ್ ಇಂಗ್ಲೀಷೇ ಬೇರೆ, ಇಟಾಲಿ ಇಂಗ್ಲೀಷೇ ಬೇರೆ, ಇಂಗ್ಲೆಂಡ್ ಇಂಗ್ಲೀಷೇ ಬೇರೆ. ನಮ್ದೆಲ್ಲ ಇಂಗ್ಲೀಷ್ ಒಂದೇ ಇರುತ್ತೆ. ನಿಮ್ಗೆ ಇಂಗ್ಲೀಷ್ ಬರುತ್ತೋ ಇಲ್ಲೋ? ಇಂಗ್ಲೀಷ್ ಬಂದರೆ ಜಗತ್ತಿನಲ್ಲೆಲ್ಲ ಓಡಾಡ್ಬೋದು ಅಂತ ಹೇಳ್ತಾರೆ. ಗೊತ್ತಿದೆಯಾ ನಿಮಗೆ? ಹಿಂದಿ ಬಂದರೆ ಭಾರತ ದೇಶದಲ್ಲೆಲ್ಲ ಓಡಾಡ್ಬೋದಂತೆ. ಕನ್ನಡ ಬಂದರೆ ಏನೂ ಬರಲಿಲ್ಲ ಅಂದರೆ ಮನ್ಯಾಗಷ್ಟು ಓಡಾಡ್ಬೋದು. ಮನ್ಯಾಗ ಓಡಾಡೋಕೆ ಏನು ಗೊತ್ತಿರಬೇಕಂದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದ, ಶಿವಯ್ಯ ಹಿರೇಮಠ ಅಂತ, ಇಲ್ಲೇ ಪ್ರೈಮರಿ ಸ್ಕೂಲ್ ಟೀಚರ್, ಮೂಡಲಗಿ ತಾಲೂಕು. ಅವ ತಮಾಷೆ ಮಾಡ್ತಿದ್ದ, ನನಗೆ ಇಂಗ್ಲೀಷ್ ಬರುತ್ತೆ, ನಾನು ಪ್ರಪಂಚ ಎಲ್ಲ ಸುತ್ತಾಡ್ತೀನಿ ಅಂತ. ಏನೇನು ಬರುತ್ತೆ ಅಂತ ನಮ್ಮ ಲೆಕ್ಚರ್ ಕೇಳಿದರೆ, ನನಗೆ ಎರಡು ಸಂಗತಿಗಳು ಬರುತ್ತೆ ಇಂಗ್ಲೀಷಲ್ಲಿ. ಆ ಎರಡು ಸಂಗತಿ ಯಾರಿಗೆ ಬರುತ್ತೋ ಅವ್ರು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು ಅಂತ ಹೇಳ್ತಿದ್ದ. ಏನದು ಅಂತ ಕೇಳಿದರೆ ಇಂಗ್ಲೀಷ್ನಲ್ಲಿ, ನಿಮಗೂ ಇದೆರಡು ಬಂದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಒಂದು ಯಾ, ಇನ್ನೊಂದು ನೋ. ನೀವು ಎಲ್ಲಿ ಹೋದ್ರೂ ಬರ್. ಯಾರೇನಾದರೂ ಕೇಳಿ, ಗೊತ್ತಿದ್ರೆ ಯಾ, ಗೊತ್ತಿಲ್ಲ ಅಂದರೆ ಸಾಕು, ಖಲಾಸ್. ನೀವು ಅಮೇರಿಕಾ ಹೋದರೂ ವಾಪಸ್ ಇಂಡಿಯಾಗೆ ಬರ್ತೀರಿ. ಈಗ ನೀವು ಅಮೇರಿಕಾ ಹೋಗಿದ್ದೀರಿ, ಅವ್ರೇನೋ ಕೇಳಿದ್ರು, ನಿಮ್ಗೆ ಗೊತ್ತಿಲ್ಲ, ನೋ ಅಂದರೆ ಅವರೇ ನಿಮ್ಮನ್ನು ಫ್ಲೈಟಲ್ಲಿ ಹಾಕ್ಬಿಡ್ತಾರೆ, ಹೋಗಿ ವಾಪಸ್ ಅಂತೇಳಿ. ಯಾ ಅಂದರೆ ಅವರೇ ಕರ್ಕೊಂಡು ಹೋಗ್ಬಿಡ್ತಾರೆ, ಏನು ಬೇಕು ಅಲ್ಲಿ. ವಂಡರ್ ಗರ್ಲ್ ಜಾಹ್ನವಿ. ಅಪ್ಪಾಜಿಯವ್ರು ಇನ್ನೊಂದು ಹುಡುಗಿದ ಹೆಸರು ಹೇಳಿದರು ನೆನ್ನೆ, ಶೀತಲ್ ದೇವಿ ಅಂತ. ಡು ಯು ನೋ ಶೀತಲ್ ದೇವಿ? ಶೀತಲ್ ದೇವಿ ಅಂತ ಒಂದು ಹೆಸರು ಕೇಳಿದ್ದೀರಾ? ಕೇಳಿಲ್ಲ. ಅವರು ನಮ್ಮ ಭಾರತ ದೇಶದವರು, ಕಾಶ್ಮೀರ್ ರಾಜ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಹುಡುಗಿ ಆಕೆ. ಆಕೆದೇನು ವಿಶೇಷ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಶಿ ಓನ್ ಗೋಲ್ಡ್ ಮೆಡಲ್ ಇನ್ ಪ್ಯಾರಾ ಒಲಿಂಪಿಕ್ಸ್ ಆರ್ಚರ್. ಶಿ ಈಸ್ ಅನ್ ಆರ್ಚರ್. ಆರ್ಚರ್ ಅಂದರೆ ಗೊತ್ತಾ? ಬಾಣ ಬಿಡ್ತಾರಲ್ಲ ಅವರು. ಭಾರತ ದೇಶಕ್ಕೆ ಮೊಟ್ಟ ಮೊದಲಿಗೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಆರ್ಚರ್ ತಂದು ಕೊಟ್ಟ ಹುಡುಗಿ. ಆಕೆಗೆ ಎರಡೂ ಕೈ ಇಲ್ಲ. ಆರ್ಮ್ಲೆಸ್ ಗರ್ಲ್ ಇನ್ ದ ವರ್ಲ್ಡ್ ಹೂ ಓನ್ ಗೋಲ್ಡ್ ಮೆಡಲ್ ಇನ್ ಆರ್ಚರಿ. ನೀವು ಚಪ್ಪಾಳೆ ಹೊಡಿಬೇಕಿತ್ತು. ಈಗ ವಿಚಾರ ಮಾಡಿ, ಒಬ್ಬ ಹುಡುಗಿಗೆ ಎರಡೂ ಕೈ ಇಲ್ಲ, ಆದರೆ ಆಕೆ ಬಾಣ ಬಿಟ್ಟು ಪ್ರಶಸ್ತಿ ತಗೋತಾಳೆ ಅಂದರೆ ಸಮಥಿಂಗ್ ಈಸ್ ದೇರ್. ಬಾಣ ಬಿಡೋಕೆ ಏನು ಬೇಕು? ಆದರೆ ಆಕೆ ಬಾಣ ಬಿಡ್ತಾಳೆ. ಇಟ್ ನೆವರ್ ಮ್ಯಾಟರ್ಸ್. ಕಾಲಿಲ್ಲಿ ಬಿಡ್ತೀನಿ, ನಿಮ್ಮ ಕೈ ಇಲ್ಲ ಅಂದ್ರೆ ನೋಡಿ ವಿಚಾರ ಮಾಡಿ. ಸುಮ್ಮನೆ ರಾತ್ರಿ ಪ್ರಸಾದ ಮಾಡ್ತಿರಲ್ಲ, ಈಗ 8 ಗಂಟೆಗೆ ಕೈ ಇಲ್ಲ, ಪ್ರಸಾದ ಮಾಡಬೇಕು, ಹೆಂಗೆ ಮಾಡ್ತೀರಿ? ಮಾಡಿ ನೋಡ್ರಿ, ಕಾಲಿಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಎಲ್ಲೆಲ್ಲಿ ಹೋಗ್ತದೋ ದೇವ್ರಿಗೆ ಗೊತ್ತು ಅಲ್ಲ. ಸಮಥಿಂಗ್ ದಟ್ ಈಸ್ ಕಾಲ್ಡ್ ಕಾನ್ಫಿಡೆನ್ಸ್. ಶೀತಲ್ ದೇವಿ ಅಂಥದ್ದೊಂದು ಕಥೆ ಇದೆ.
ನಾನೀಗ ಹೇಳೋದಕ್ಕೆ ಹೋಗ್ತಾ ಇರೋದು. ಹಂಗೇರಿಯಾ ಅಂತ ಒಂದು ದೇಶ, ನಾನು ಹೇಳಿದ್ನಲ್ಲ ನಿಮಗೆ ನಾಲೆಜ್ ಇರಬೇಕು ಅಂತ. ಹಂಗೇರಿ ಯುರೋಪಲ್ಲಿರುವಂಥ ಒಂದು ದೇಶ. ಬುಡಾಪೆಸ್ಟ್ ಅಂತ ಅದರದ್ದು ಕ್ಯಾಪಿಟಲ್ ಸಿಟಿ. ಆ ಕ್ಯಾಪಿಟಲ್ ಸಿಟಿಯೊಳಗಡೆ ಒಬ್ಬ ಹುಡುಗಿರ್ತಾನೆ, ಅವನ ಹೆಸರು ಕರೋಲಿ ಟಕಾಕ್ಸ್. ನೆನಪುಳಿತದ? ನಾ ಎಷ್ಟು ಹೆಸರು ಹೇಳಿದೆ ಈಗ? 5 ಮೊದಲನೇದು. ಆ್ಯಕ್ಚುಲಿ ನೀವು ಒಂದು ನೋಟ್ಬುಕ್ ತರಬೇಕಿತ್ತು. ಇನ್ಮೇಲೆ ಯಾವಾಗಲಾದರೂ ಭಾಷಣ ಇದೆ, ಕಾರ್ಯಕ್ರಮ ಇದೆ ಅಂದರೆ ನಿಮ್ದೊಂದು ಸಣ್ಣ ಡೈರಿ, ಒಂದು ನೋಟ್ಬುಕ್, ಒಂದು ಪೆನ್ ತೊಗೊಂಡು ಬರಬೇಕು. ಅವ್ರೇನಾದರೂ ಹೇಳಿದ್ದು ಇಂಪಾರ್ಟೆಂಟ್ ಅನ್ನಿಸ್ತು ಅಂದರೆ, ಇಂಟ್ರೆಸ್ಟ್ ಅನ್ನಿಸ್ತು ಅಂದರೆ ಬರೆದು ಇಟ್ಕೋಬೇಕು. ಇಲ್ಲಾಂದರೆ ಮನುಷ್ಯನಿಗೊಂದು ಸ್ವಭಾವ ಇದೆ, ಮನುಷ್ಯ 500 ಸೆಕೆಂಡ್ಗಳ ಒಳಗಡೆ ತಾನು ಕೇಳಿದ ವಿಷಯವನ್ನು ಮರೆತು ಬಿಡುತ್ತಾನಂತ. 500 ಸೆಕೆಂಡ್ಸ್ ಅದೊಂದು ನ್ಯಾಚುರಲ್ ಥಿಂಗ್, ಅದು ಮರೆತು ಬಿಡ್ತೀವಿ. ಬರ್ಕೊಂಡೆವು ಅಂದರೆ ಮತ್ತೆ ಅದ್ರ ಮೇಲೆ ಕಣ್ಣು ಆಡಿಸಿದೆವು ಅಂದರೆ ಅದು ನೆನಪುಳಿತದೆ. ಯಾವುದು ಫಸ್ಟ್ ನೇಮ್? ವೆರಿ ಗುಡ್. ದೆನ್ ವೆರಿ ಗುಡ್. ಶ್ರಾವಣಿ ಅಲ್ಲ, ಶ್ರಾವ್ಯ. ಶ್ರಾವಣಿ ಬೇರೆ, ಶ್ರಾವಣಿ ಸುಬ್ರಹ್ಮಣ್ಯ ಅದು ಬೇರೆ, ಶ್ರಾವ್ಯ ಬೇರೆ. ಶ್ರಾವ್ಯ. ಆಮೇಲೆ ಯಾರು? ವಾವ್, ವೆರಿ ಗುಡ್. ಆಮೇಲೆ ಶೀತಲ್ ದೇವಿ. ಆಮೇಲೆ ಸಾರಿ, ಜಾಹ್ನವಿ. ಜಾಹ್ನವಿ, ವಂಡರ್ ಗರ್ಲ್ ಜಾಹ್ನವಿ. ಈ 5 ಮಂದಿ ಹೆಸರು ಹೇಳಿದ್ದೀನಲ್ಲ. ಈಗ 6ನೇದು ಇದೊಂದು ನೆನ್ಪಿಟ್ಕೋಬೇಕು, ಕರೋಲಿ ಟಕಾಕ್ಸ್. ಹೆಸರು ಹೆಂಗಿದೆ? ಹೆಸರು ಏನಲ್ಲ, ಹೆಸರು ಹೆಂಗಿದೆ? ಸೂಪರ್ ಇದೆ ಅನ್ಬೇಕು. ನೀವು ಕರೋಲಿ ಟಕಾಕ್ಸ್ ಅಂದ್ರಿ, ಹೆಸರು ಹೆಂಗಿದೆ? ಅವನ ಹೆಸರಿಗಿಂತ ಒಂದು ಅಚೀವ್ಮೆಂಟ್ ಸೂಪರ್ ಇದೆ. ನೋಡಿ ಹೆಂಗಿದೆ ಸ್ಟೋರಿ. ಅವ ಸಣ್ಣ ಹುಡುಗ ಇದ್ದ, ಭಾಳ ಆ್ಯಕ್ಟಿವ್ ಇದ್ದ. ಯಾರಾದರೂ ಏನಾದರೂ ಹೇಳಿದರೆ ಪಟ್ ಅಂತ ಮಾಡ್ತಿದ್ದ. ಹಂಗೆ ಯಾರು ಮಾಡ್ತಾರೋ ಅವ್ರಿಗಷ್ಟೇ ಆ್ಯಕ್ಟಿವ್ ಅಂತಾರೆ. ನಾವು ಸ್ಟೂಡೆಂಟ್ ಲೈಫಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಹೆಂಗಿರಬೇಕು? ಆ್ಯಕ್ಟಿವ್ ಆಗಿರೋದಂದ್ರೆ ಏನು? ಚಟ್ಪಟ್ ಚಟ್ಪಟ್ ಅಂತಿರ್ಬೇಕು. ಅಂದ್ರೆ ಮತ್ತೆ ನೀವು ಕ್ಲಾಸ್ನಾಗ ಕೂತ್ ಚಟ್ಪಟ್ ಚಟ್ಪಟ್ ಅನ್ಬಾರ್ದು. ಅಂದರೆ ಕೆಲಸ ಮಾಡೋದಕ್ಕೆ ಖುಷಿ ಇರಬೇಕು. ಓದೋದಕ್ಕೆ, ಬರೆಯೋದಕ್ಕೆ, ಆಡೋದಕ್ಕೆ, ಹಾಡೋದಕ್ಕೆ, ಓಡೋದಕ್ಕೆ, ಕುಣಿಯೋದಕ್ಕೆ ಖುಷಿ ಪಡಬೇಕು. ಕ್ಲಾಸಲ್ಲಿ ಬಾರೋ ಅಂದಮೇಲೆ ಅಂತ ಹೇಳ್ಬಾರ್ದು. ಹೆಂಗೆ ಹೇಳ್ಬೇಕು? ಟಕ್ ಅಂತ ಹೇಳ್ಬೇಡ, ಪಟ್ ಅಂತ ಮುರಿತದೆ ಬೆನ್ನು. ಚಟ್ ಅಂತ ಹೇಳ್ಬೇಕು. ಹೆಂಗೆ ಹೇಳ್ಬೇಕು? ಚಟ್ ಅಂತ ಬರ್ಬೇಕು. ಸರ್ ಅಂತ ಮುಂದೆ ಬರ್ಬೇಕು. ಸರ್ ನಾ ಮಾಡ್ತೀನಿ, ಸರ್ ನಾ ಹಾಡು ಹೇಳ್ತೀನಿ, ಸರ್ ನಾನು ಭಾಷಣ ಮಾಡ್ತೀನಿ, ಸರ್ ನಮಗೊಂದು ಚಾನ್ಸ್ ಕೊಡಿ. ಚಾನ್ಸ್ ಪದೇ ಪದೇ ಸಿಗೋದಿಲ್ಲ ಕಣ್ರೋ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಒಂದು ಮಾತಿದೆ. ಈ ಲೈಫಲ್ಲಿ ಯಾರು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ತಾರಲ್ಲ ಅವ್ರು ಮಾತ್ರ ಬೆಳೆಯೋದಕ್ಕಾಗುತ್ತೆ. ನೀವು ಒಂದು 10 ವರ್ಷ ಹೋದ್ಮೇಲೆ ನಾನು ಬರೀತೀನಿ ಅಂದರೆ ಬರೆಯೋದಕ್ಕಾಗತ್ತಾ? ಓದ್ತೀನಿ ಅಂದರೆ ಓದೋದಕ್ಕಾಗತ್ತಾ? ಈಗ ನಮಗೆ ನಿಮ್ಮ ಹಾಗೆ ಕೂತ್ಕೊಂಡು ಕಲಿತೀವಿ ಅಂದರೆ ಕಲಿಯೋದಕ್ಕಾಗತ್ತಾ? ನೋ. ನೆನ್ನೆ ನಾನೊಂದು ಇಂಗ್ಲೀಷ್ ಕೊಟೇಶನ್ ಕೇಳಿದೆ. ಪ್ರೋಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ರಿಮೆಂಬರ್ ದಿಸ್. ಪ್ರೋಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಪ್ರೋಕ್ರಾಸ್ಟಿನೇಷನ್ ಅಂದ್ರೇನು? 10th ಅವರು ಪ್ರೋಕ್ರಾಸ್ಟಿನೇಷನ್ ಅಂದ್ರೇನು? ಏನಂಗಂದ್ರೆ ವಿಳಂಬ ಪ್ರವೃತ್ತಿ. ಏನಂಗಂದ್ರೆ ಆಮೇಲೆ ಮಾಡಿದ್ರಾಯ್ತು ಬಿಡು ಮಾರಾಯ ಅಂತೀವಲ್ಲ, ಅದಕ್ಕೆ ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಮುಂದೂಡುವ ಪ್ರವೃತ್ತಿ. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇನ್ನೂ ಜುಲೈ, ಇದು ಇನ್ನೂ ಎಕ್ಸಾಮು ಮಾರ್ಚಲ್ಲಿದೆ ಅಂತಾರೆ. ಓದು ಅಂದ್ರೆ ಏನಂತಾರೆ? ಇನ್ನೂ ಎಕ್ಸಾಮ್ ಮಾರ್ಚಲ್ಲಿದೆ. ಹಂಗೆ ಅನ್ಬಾರ್ದು. ಎಕ್ಸಾಮ್ ಮಾರ್ಚಲ್ಲೇ ಇದೆ ಅನ್ಬೇಕು. ಹೆಂಗನ್ಬೇಕು? ನಾಳೆನೇ ಇದೆ ಅನ್ನುವಂಥ ಫೀಲಿಂಗ್ ಇರಬೇಕು. ಅಂದರೆ ಚಟ್ಪಟ್ ಚಟ್ಪಟ್ ಆಗುತ್ತೆ. ಇಲ್ಲಿದ್ರೆ ಚಟ 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 ಆಗಿಬಿಡುತ್ತೆ. ಇಲ್ದಿರ ನಮ್ಮನೆ ಅಲ್ಲಿ ಬ್ಯಾನರ್ ಇದೆಯಲ್ಲ, ಸ್ಕೂಲ್ ಗೇಟ್ ಒಳಗಡೆ ಬ್ಯಾನರ್ ಹಾಕಿದಾರಲ್ಲ, ಎಲ್ಲರದ್ದು ಫೋಟೋ ಹಾಕಿದ್ದಾರೆ. ಸ್ಕೂಲಲ್ಲಿ ಇರೋರ್ದು ಎಲ್ಲರದ್ದು ಹಾಕಿದ್ದಾರೆ, ಟಾಪರ್ಸ್ದು ಮಾತ್ರ ಹಾಕಿದ್ದಾರೆ. ಟಾಪರ್ಸ್ ಯಾರು ಇರ್ತಾರೆ ಅಂದರೆ ಯಾರು ಆ್ಯಕ್ಟಿವ್ ಇರ್ತಾರೋ ಅವ್ರು ಟಾಪರ್ಸ್ ಇರ್ತಾರೆ. ನಿಮಗೂ ಹಂಗೆ ಫೋಟೋ ನೋಡಬೇಕು ಅಂತ ಆಸೆ ಇದೆಯಾ? ಹಂಗಂದ್ರೆ ನೀವು ಹೆಂಗಿರಬೇಕು? ಬೇಜಾರು ಮಾಡ್ಕೊಂಡ್ರು ಸ್ಟೂಡೆಂಟೇ ಇಲ್ಲ. ಹೇಳೋದಕ್ಕೆ, ಓದೋದಕ್ಕೆ ಅದು ಭಾಳ ಬೇಜಾರು ಅನಿಸುತ್ತೋ ಇಲ್ಲೋ. ಬೆಳಗ್ಗೆ ಎಬ್ಬಿಸಿದಾಗ ದೇವ್ರು ಯಾಕಪ್ಪ ಇನ್ನೊಂದು ಸ್ವಲ್ಪ ನೈಟ್ ಎಕ್ಸ್ಪೆಂಡ್ ಮಾಡಬಾರ್ದು ಅನಿಸುತ್ತೆ ಅನ್ನೋದಿಲ್ಲ. ನಾವು ಮಠದಲ್ಲಿದ್ವಿ, ನಮ್ಮ ಸ್ವಾಮೀಜಿ ಎಬ್ಸೋರು 5 ಗಂಟೆಗೆ. ಅವ್ರು ಇಲ್ಲಿ ಎಚ್ಚರ ಮಾಡಿದ್ಮೇಲೆ ಬೇರೆ ಕಡೆ ಹೋಗಿ ಮಲ್ಕೋತಿದ್ವಿ ನಾವು. ನೀವು ಹಂಗೆ ಮಾಡಿರಬೇಕು, ಮಾಡಬೇಕು. ಆದರೆ ವಾರ್ಡನಿಗೆ ಗೊತ್ತಾಗಬಾರ್ದು. ನಾವು ಹಂಗೆ ಮಾಡ್ತಿದ್ವಿ. ನಮ್ಮದೊಂದು ರಾಗಿ ಪಾತ್ರೆ ಇರ್ತಿತ್ತು ದೊಡ್ಡದು, ಅದರಲ್ಲಿ ಹೋಗಿ ಮಲ್ಕೋತಿದ್ವಿ. ಎಷ್ಟೋ ದಿನ ಹೆಂಗೋ. ಏನು ಖುಷಿ ಇರುತ್ತೆ ಗೊತ್ತಾ ಮಲ್ಕೊಳ್ಳೋದ್ರಲ್ಲಿ.
ಏಳೋದ್ರಲ್ಲಿ ಖುಷಿ ಇದೆಯೋ ಮಲಗೋದ್ರಲ್ಲಿ ಖುಷಿ ಇದೆಯೋ? ಆದರೆ ಮಲಗಿದ್ರೆ ಹೇಳೋಕ್ಕೆ ಆಗಲ್ಲ. ಎದ್ದಾಗ ಆಯಾಸ ಅನಿಸುತ್ತೆ, ಬೇಜಾರು ಅನಿಸುತ್ತೆ, ಆದರೆ ನಾವು ಅಚೀವ್ಮೆಂಟ್ ಮಾಡ್ತೀವಿ. ಮಲ್ಕೊಂಡಾಗ ಖುಷಿ ಅನಿಸುತ್ತೆ, ಹಿತ ಅನಿಸುತ್ತೆ, ಹಿಂದೆ ಬಿದ್ದುಬಿಡ್ತೀವಿ. ಹಿಂದೆ ಬೀಳಬೇಕೋ ಮುಂದೆ ಬರಬೇಕೋ? ಮುಂದೆ ಬರಬೇಕಾದ್ರೆ ಹೇಳ್ಬೇಕು. ಆ ರಗ್ಗಿದೆಯಲ್ಲ, ರಗ್ಗೋ ಚಾದರ್ ಹಾಕೋತೀವಲ್ಲ, ಆ ಚಾದರ್ನ ಎಚ್ಚರ ಆದ ತಕ್ಷಣ ಹೆಂಗೆ ತೆಗಿಬೇಕು ಅಂದರೆ ಪಟ್ 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 ಅಂತ ಮುದ್ದೆ ಮಾಡಿ ಸುತ್ತಿಟ್ಬಿಡ್ಬೇಕು. ಅದಕ್ಕೊಂದು ದರಿದ್ರ ಲಕ್ಷಣ ಇದೆ ಹಾಸಿಗೆಗೆ. ಒಂದು 10 ಸೆಕೆಂಡ್ ಎಚ್ಚರ ಆದಮೇಲೆ ಅದ್ರ ಮೇಲೆ ಮಲ್ಕೊಂಡ್ವಿ ಅಂದರೆ ನಮ್ಮನ್ನು ಹಾಗೆ ತಪ್ಕೊಂಡ್ಬಿಡುತ್ತೆ. ರೈಟ್ ಆರ್ ರಾಂಗ್? ರೈಟ್ ಆರ್ ರಾಂಗ್? ಎಚ್ಚರ ಆದ ತಕ್ಷಣ ಅದನ್ನು ಬಿಟ್ಟು ಹೊರಗಡೆ ಬಂದುಬಿಡ್ಬೇಕು, ಪಟ್ ಅಂತ ಹೊರಗೆ ಬಂದುಬಿಡ್ಬೇಕು. ನಾವೇನು ಮಾಡ್ತೀವಿ ಹೇಳಿ? ಇನ್ 5 ಮಿನಿಟ್ಸ್ ಅಂತ ಮಲಗ್ತೀವಲ್ಲ, 50 ಮಿನಿಟ್ಸ್ ಆಗಿಬಿಡುತ್ತೆ. ಹಂಗೆ ಮಾಡಬಾರ್ದು. ದಟ್ ಈಸ್ ಕಾಲ್ಡ್ ಆ್ಯಕ್ಟಿವ್ನೆಸ್. ಇಂಟ್ರೆಸ್ಟ್ ಇರಬೇಕು, ಕುತೂಹಲ ಇರಬೇಕು. ಕರೋಲಿ ಟಕಾಕ್ಸ್ ಹಂಗೆ ಆ್ಯಕ್ಟಿವ್ ಇದ್ದ ಹುಡುಗ. ಅವ್ರ ಅಪ್ಪಂಗೆ ಅಮ್ಮನಿಗೆ ಭಾಳ ಖುಷಿ ಆಗ್ತಿತ್ತು. ಅಂಥ ಮಕ್ಕಳು ನೋಡ್ರಿ ಅಪ್ಪ ಅಮ್ಮಂಗೆ ಖುಷಿ ಆಗುತ್ತೆ. ದರಿದ್ರನ್ನ ಸೋಮಾರಿ ನೋಡ್ರಿ ಯಾರಿಗೂ ಖುಷಿ ಆಗಲ್ಲ. ಯಾರಾದ್ರೂ ಅಮ್ಮ ನನ್ನ ಮಗ ಭಾಳ ದರಿದ್ರ ಇದ್ದಾನೆ, 8 ಗಂಟೆಗೆ ಹೇಳ್ತಾನೆ ಅಂತ ಹೇಳ್ತಾಳೆ. ನಮ್ಮ ಅಪ್ಪ ಯಾರಾದರೂ ನನ್ನ ಮಗ ನೋಡ್ರಿ ಒಂದು ಕೆಲಸ 10 ದಿನ ಮಾಡ್ತಾನೆ ಅಂತ ಹೇಳ್ತಾರೆ, ಹೇಳಬೇಕಾ? ಹೇಳ್ಬೇಕು. ಅವ್ನು ಭಾಳ ಇಂಟೆಲಿಜೆಂಟ್ ಇದ್ದ. ಅವನಿಗೆ ಪಿಸ್ತೂಲ್ದ ಖಯಾಲಿ ಇತ್ತು, ಖುಷಿ. ಅವನಿಗೆ ಶೂಟಿಂಗ್ ಮಾಡೋದ್ರಲ್ಲಿ ಭಾಳ ಇಂಟ್ರೆಸ್ಟ್. ಡು ಯು ನೋ ಶೂಟಿಂಗ್? 2 ಟೈಪ್ ಆಫ್ ಶೂಟಿಂಗ್ಸ್ ದೇರ್. ಒಂದು ಪಿಸ್ತೂಲಲ್ಲಿ ಶೂಟಿಂಗ್ ಮಾಡೋದು, ಇನ್ನೊಂದು ಬುದ್ಧಿ ಗ್ರೇಟ್, ವೆರಿ ಗುಡ್. ಇನ್ನೊಂದು ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡೋದು. ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡಿದರೆ ಸಾಯಲ್ಲ, ಪಿಸ್ತೂಲಲ್ಲಿ ಶೂಟಿಂಗ್ ಮಾಡಿದರೆ ಉಳಿಯಲ್ಲ. ಆದರೂ ಕ್ಯಾಮ್ರಾದಲ್ಲಿ ಶೂಟಿಂಗ್ ಮಾಡೋದಕ್ಕಿಂತ ಪಿಸ್ತೂಲಲ್ಲಿ ಶೂಟಿಂಗ್ ಮಾಡೋದು ಚಲೋ. ನೀವು ಮಾಡಬೇಡಿ. ಅವನಿಗೆ ಶೂಟಿಂಗಲ್ಲಿ ಭಾಳ ಖಯಾಲಿ ಇತ್ತು. ಅವನು ಏಜಿಗೆ ಬರ್ತಿದ್ದ ಹಾಗೆ ಒಳ್ಳೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಮಿಲ್ಟ್ರಿಗೆ ಸೇರಿಕೊಂಡ, ಹಂಗೇರಿಯಾ ದೇಶದ ಮಿಲ್ಟ್ರಿಗೆ ಸೇರಿಕೊಂಡ. ಮಿಲ್ಟ್ರಿಯಲ್ಲಿ ಹೇಳಿ ಕೇಳಿ ಬಂದೂಕು ಕೊಡ್ತಾರೆ, ಪಿಸ್ತೂಲ್ ಕೊಡ್ತಾರೆ. ಇವನಿಗೆ ಮೊದಲೇ ಶೂಟಿಂಗಲ್ಲಿ ಖಯಾಲಿ. ಯಾರಾದರೂ ವೈರಿಗಳು ಬಂದರೆ, ಎನಿಮೀಸ್ ಬಂದರೆ ಇವನೇ ಹೋಗೋನು ಮುಂದೆ. ಡೋಂಟ್ ವರಿ, ನೀವೆಲ್ಲ ಹೋಗ್ರಿ ಅಂತ ಕಳಿಸೋನು ಕ್ಯಾಂಪ್ಗೆ. ಇವ ಹೋದ ಅಂದರೆ ಅವರೆಲ್ಲ ಹೋದರು ಅಂತ ತಿಳ್ಕೊಳ್ಳೋದು. ಎನಿಮೀಸ್ ಇರ್ತಿದ್ರಲ್ಲ, ಇವ ಹೋದ ಅಂದರೆ ಅವರೆಲ್ಲ ಹೋಗಿ ಬಿಡೋರು. ಹಂಗೆ ಶೂಟಿಂಗ್ ಮಾಡ್ತಿದ್ದ. ಎಷ್ಟು ಸರಿ ಹೊಡೆದ್ರೂ 100% ಟಾರ್ಗೆಟ್, ಟಕ್ 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 ಅಂತ ಬೀಳ್ತಿದ್ವು. ಏನು? ವೆರಿ ಗುಡ್. ಹಾಗೆ ಒಂದು ಸರಿ ಅವ್ನು ಟೆಸ್ಟ್ ಮಾಡಬೇಕು ಅಂತ ಮಿಲಿಟ್ರಿ ಕ್ಯಾಂಪಸ್ಸಲ್ಲಿ ಅವನ ಕೈಯಲ್ಲಿ ಒಂದು ಪಿಸ್ತೂಲ್ ಕೊಟ್ಟು ಶೂಟಿಂಗ್ ಮಾಡು ಅಂತಂದರು. 6 ಸರಿ ಹೊಡೆದ, 6 ಬುಲೆಟ್ ಇತ್ತು. ಒಂದು ಸರಿನೂ ಟಾರ್ಗೆಟ್ ಮಿಸ್ ಆಗಲಿಲ್ಲ. ಮತ್ತೊಂದು ಪಿಸ್ತೂಲ್ ಕೊಟ್ಟರು, ಅವಾಗಲೂ ಒಂದು ಟಾರ್ಗೆಟ್ ಮಿಸ್ ಆಗಲಿಲ್ಲ. ಮತ್ತೊಂದು ಪಿಸ್ತೂಲ್ ಕೊಟ್ಟರು. ಹೀಗೆ ಒಂದೊಂದೇ ಪಿಸ್ತೂಲ್ ಕೊಟ್ಟು ಶೂಟ್ ಮಾಡಿಸಿದ್ರೆ 300 ಟೈಮ್ಸ್ ಶೂಟ್ ಮಾಡ್ತಾನೆ, 1 ಟೈಮು ಮಿಸ್ ಆಗೋದಿಲ್ಲ. ಏನು ಗ್ರೇಟ್ ಅಲ್ಲ? ಏನು ಗ್ರೇಟ್ ಅಲ್ಲ? ಅವ್ನು ಮಿಲಿಟ್ರಿ ಆಫೀಸರ್ ಬಂದು ಕೇಳ್ತಾರೆ, ಏನು ಮಾರಯ್ಯ ಇಷ್ಟು ಸ್ಟ್ರಾಂಗ್ ಇದೆಯಾ, ಇಷ್ಟು ಕಾನ್ಫಿಡೆಂಟ್ ಇದೆಯಾ, ಇಷ್ಟು ಕಮಿಟೆಡ್ ಇದೆಯಾ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅವ ಹೇಳ್ತಾನೆ, ನಾನು ಸ್ಟೂಡೆಂಟ್ ಇದ್ದಾಗ ಒಂದು ದಿನನೂ ಟೈಮ್ ವೇಸ್ಟ್ ಮಾಡಲಿಲ್ಲ, ಒಂದು ಕೆಲಸನೂ ಪೋಸ್ಟ್ಪೋನ್ ಮಾಡಲಿಲ್ಲ. ರಿಮೆಂಬರ್ ದಿಸ್. ಒಂದು ದಿನನೂ ಟೈಮ್ ವೇಸ್ಟ್ ಮಾಡಿಲ್ಲ, ಒಂದು ಕೆಲಸನೂ. ದಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ನೀವು ಟೈಮ್ ವೇಸ್ಟ್ ಮಾಡಿದರೆ, ಕೆಲಸ ಪೋಸ್ಟ್ಪೋನ್ ಮಾಡಿದರೆ, ಟೈಮ್ ನಿಮಗಾಗಿ ಕಾಯಲ್ಲ, ಜಗತ್ತು ನಿಮಗಾಗಿ ವೆಯ್ಟ್ ಮಾಡಲ್ಲ. ಮಾಡುತ್ತಾ? ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ ಅಂತ ಒಂದು ಮಾತು. ಅವ್ರಿಗೆಲ್ಲ ಖುಷಿ ಆಯಿತು. ಅವನ್ನ ಕೇಳಿದರು, ಕರೋಲಿ ಟಕಾಕ್ಸ್, ನೀನು ಯಾಕೆ ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಿ ಒಲಿಂಪಿಕ್ಸಿಗೆ ಹೋಗಬಾರ್ದು ಅಂತ ಕೇಳಿದರು. ಶೂಟಿಂಗ್ ಅಲ್ಲ, ದೇಶಕ್ಕೆ ಮೆಡಲ್ ಬರುತ್ತೆ. ಅವನು ಅಂದ, ಓಕೆ ನಾನು ಹೋಗ್ತೀನಿ. ಇಟ್ ವಾಸ್ 1936, 1936. ಅವನ್ನ ಸ್ಪೋರ್ಟ್ಸ್ ಒಳಗಡೆ ಕಳಿಸಿದ್ರು. ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ. ಹಂಗೇರಿಯನ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಹೋದ. ಅಲ್ಲಿ ಎಷ್ಟೋ ಜನ ಬಂದಿದ್ದರು. ಇವು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಯಿತು. ಎಲ್ಲರೂ ಶೂಟ್ ಮಾಡಿದರು. 1 ಸರಿ 2 ಸರಿ 3 ಸರಿ ಮಿಸ್ ಆಯಿತು. ಲಾಸ್ಟ್ಗೆ ಇವ ಬಂದ. ಇವ ಶೂಟ್ ಮಾಡಿದ, 1 ಸರಿನೂ ಮಿಸ್ ಆಗಲಿಲ್ಲ. ಇವಂಗೊಂದು ಗೋಲ್ಡ್ ಮೆಡಲ್ ಬಂತು. ಅವಾಗ ಪೇಪರಲ್ಲಿ, ಟಿ ವಿಲಿ, ಯೂಟ್ಯೂಬಲ್ಲಿ, ಇಂಟರ್ನೆಟಲ್ಲೆಲ್ಲ ಇವನೇ ಹೀರೋ ಆಗಿಬಿಟ್ಟ. ಎಲ್ಲರೂ ಅಂದ್ಕೊಂಡ್ರು, ಕರೋಲಿ ಟಕಾಕ್ಸ್ ಇನ್ಮೇಲೆ
ಒಲಿಂಪಿಕ್ಸಿಗೆ ಹೋಗ್ತಾನೆ, ಹಂಗೇರಿಯಾಗೆ ಒಂದು ಗೋಲ್ಡ್ ಮೆಡಲ್ ತರ್ತಾನೆ. ಅವನೊಂದು ಅಪ್ಲಿಕೇಶನ್ ಬರ್ದ, ಮಿಲಿಟ್ರಿಯವರು ಅದಕ್ಕೆ ಸಹಿ ಮಾಡಿದರು. ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಕಮಿಟಿಗೆ ಅಪ್ಲಿಕೇಶನ್ ಹೋಯಿತು. ಅಲ್ಲಿ ಅಪ್ಲಿಕೇಶನ್ ನೋಡ್ತಾರೆ, ಅದರೊಳಗಡೆ ಏನು ಮಿಸ್ಟೇಕ್ ಆಗಿತ್ತು ಅಂದರೆ, ಅವನದು ಪೋಸ್ಟ್ ಇತ್ತಲ್ಲ ಕರೋಲಿ ಟಕಾಕ್ಸ್, ಸಾರ್ಜೆಂಟ್ ಇದ್ದ, ಸಾಮಾನ್ಯ ಸೈನಿಕ ಇದ್ದ. ಸಾಮಾನ್ಯ ಸೈನಿಕ ಇದ್ದವನಿಗೆ ಒಲಿಂಪಿಕ್ಸಿಗೆ ಕಳಿಸ್ಬಾರ್ದು ಅಂತ ಅವ್ರ ದೇಶದಲ್ಲೊಂದು ರೂಲ್ಸ್ ಇತ್ತು. ಅವನಿಗೆ ಬಹಳ ನಿರಾಶೆ ಆಯಿತು. ಆದರೆ ಯಾರೋ ಹೆಲ್ಪ್ ಮಾಡಿದರು, ಅಪ್ಲಿಕೇಶನ್ನ ಆ ದೇಶದ ಅಧ್ಯಕ್ಷನಿಗೆ ಕಳಿಸಿದರು. ಅಧ್ಯಕ್ಷರು ಆ ಕಾನೂನು ಕ್ಯಾನ್ಸಲ್ ಮಾಡಿ ಇವನಿಗೆ ಪ್ರಮೋಷನ್ ಮಾಡಿ ಒಲಿಂಪಿಕ್ಸ್ಗೆ ಇವನ ಹೆಸರು ಶಿಫಾರಸು ಮಾಡಿದರು. ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದ, 12 hours ಪ್ರಾಕ್ಟೀಸ್ ಮಾಡ್ತಿದ್ದ, 14 hours ಪ್ರಾಕ್ಟೀಸ್ ಮಾಡ್ತಿದ್ದ. ಜಸ್ಟ್ ಥಿಂಕ್ ಆಫ್ ಇಟ್. 12 ತಾಸು 14 ತಾಸು ಶೂಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಪ್ರಾಕ್ಟೀಸ್, ಇಂಗ್ಲೀಷಲ್ಲಿ ಒಂದು ಮಾತಿಲ್ಲ, ಇನ್ನೊಂದು ಸರಿ. ಈ ಭಾಷಣ ಆದಮೇಲೆ ನೀವು ರೂಮ್ಗೆ ಹೋಗ್ತಿರಲ್ಲ, ನಿಮ್ಮ ಡೈರಿ ಇದ್ದರೆ ಡೈರಿ, ನೋಟ್ಬುಕ್ ಇದ್ದರೆ ನೋಟ್ಬುಕ್ ತೊಗೊಂಡು ಬರೀರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಬರೆದು ಅದಕ್ಕೊಂದು ದೊಡ್ಡ ರೌಂಡ್ ಹಾಕಿ ಹಿಂಗೊಂದು ಇಂಟು ಮಾರ್ಕ್ ಹಾಕಿ ರಾಂಗ್ ಅಂತ ಬರಿಬೇಕು. ದಟ್ ಈಸ್ ರಾಂಗ್. ನಾನು ಹೇಳಿಲ್ಲ ಇದನ್ನು. ಅಮೇರಿಕದ ಫುಟ್ಬಾಲ್ ಪ್ಲೇಯರ್ ವಿಲಿಯಂ ಲೋಂಬಾರ್ಡಿ ಹೇಳ್ತಾನೆ, ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಾವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್, ನಮ್ಮ ಅಜ್ಜ ಹೇಳಿದ್ದ, ನಮ್ಮ ಅಪ್ಪನೂ ಹೇಳಿದ್ದ, ನಾನು ಹೇಳಿದ್ದ, ನನ್ನ ಮಗನೂ ಹೇಳ್ತಾನೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್. 2 4 SSLC 5 ಕಡಿಮೆ ಬಿದ್ದವು ಪಾಸ್ ಆಗಕ್ಕಂತಾರೆ. 10th ರಿಸಲ್ಟ್ ಬಂದಾಗ ಏನಂತ ಹೇಳಿ, 5 ಬಿದ್ದಿದ್ರೆ ನಾ ಪಾಸ್ ಆಗ್ತಿದ್ದೆ ಅಂತಾರೆ. ಯಾಕೆಂದರೆ ಅವ್ರು ಬರೀ ಪ್ರಾಕ್ಟೀಸ್ ಮಾಡಿದ್ದಾರೆ. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹೆಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲೊಂದು ಮಾವಿನ ಮರ ಇದೆ, ಕಲ್ಪನೆ ಮಾಡ್ಕೊಳ್ಳಿ. ಇಲ್ಲ, ಕಲ್ಪನೆ ಮಾಡ್ಕೊಳ್ಳಿ. ಹಣ್ಣು ಬಿಟ್ಟಿದೆ, ಘಮ್ ಅಂತ ವಾಸನೆ ಬರ್ತಾ ಇದೆ. ನಂಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಆಸೆ ಆಗಿದೆ. ನಾನು ಹೋಗಿ ಅಪ್ಪಾಜಿಯವ್ರನ್ನೂ ಕೇಳಿದೆ, ಬುದ್ಧಿ ನಾನು ಹಣ್ಣು ತಿನ್ನಬೇಕು, ಏನು ಮಾಡಲಿ? ಅವ್ರು ಹೇಳಿದ್ರು, ಇಟ್ ಈಸ್ ಟು ಈಸಿ. 15 ಕಲ್ಲು ತೊಗೊಂಡು ಬರ್ರಿ, ಚೆನ್ನಾಗಿ ಎಸಿರಿ, ಪ್ರಾಕ್ಟೀಸ್ ಮಾಡಿರಿ, ಹಣ್ಣು ಸಿಗುತ್ತೆ ಅಂತ. ನೆಕ್ಸ್ಟ್ ಡೇ ನಾ 15 ಕಲ್ಲು ತೊಗೊಂಡು ಬಂದೆ, ಈ ಕಡೆ ಎಸೆದು ಪ್ರಾಕ್ಟೀಸ್ ಮಾಡಿದೆ. ನಂಗೆ ಹಣ್ಣು ಸಿಗುತ್ತಾ? ನಾ ಪ್ರಾಕ್ಟೀಸ್ ಮಾಡಿದ್ದೀನೋ ಇಲ್ಲೋ? ಮತ್ತು ನಂಗೆ ಹಣ್ಣು ಸಿಗಬೇಕಿತ್ತಲ್ಲ. ನಾನು ಏನೂ ಹೇಳಬೇಡ್ರಿ, ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ನಾ ಪ್ರಾಕ್ಟೀಸ್ ಮಾಡೇನೋ ಇಲ್ಲೋ, ನಂಗೆ ಹಣ್ಣು ಸಿಗಬೇಕಿತ್ತಲ್ಲ. ಪ್ರಾಕ್ಟೀಸ್ ನೆವರ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾರೋ ಹೇಳ್ತಾ ಇದ್ರಲ್ಲಿ, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಆಲ್ಸೋ ಶುಡ್ ಬಿ ಪರ್ಫೆಕ್ಟ್. ಓದಿದ್ರೆ ಶಾಣೆ ಆಗುತ್ತೆ ಅಂತ ಹೇಳ್ತಾರೆ, ನಾವು ಓದ್ಕೋತ ಕುಂಡಿರ್ತೀವಿ. ಹಿಂಗೆ ಮಾಡ್ತೀರಾ? ಓದುವಾಗ ಬರೆದ್ರೆ ಶಾಣೆ ಆಗ್ತೀಯಾ ಅಂತಾರೆ, ನಾವು ಬರ್ಕೋತ ಕುಂಡಿರ್ತೀವಿ. ಓದಿದ್ರೆ ಶಾಣೆ ಆಗೋದಿಲ್ಲ, ಬರೆದ್ರೆ ಶಾಣೆ ಆಗೋದಿಲ್ಲ, ಮನಸ್ಸಿಟ್ಟು ಓದಿದ್ರೆ ಶಾಣೆ ಆಗ್ತೀವಿ. ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಹೆಂಗಿರಬೇಕು? ಕೆಲಸ ಹೆಂಗೆ ಮಾಡಬೇಕು? ಹೆಂಗೆ ಪರ್ಫೆಕ್ಟ್ ಮಾಡಬೇಕು ಅಂದರೆ, ವಿಶ್ವೇಶ್ವರಯ್ಯ ಅಂತ ಒಬ್ಬರಿದ್ರು, ಕೇಳಿದ್ದೀರಾ? ಯಾರವರು? ಎಂಜಿನಿಯರ್, ವಾಸ್ ಎನ್ ಎಂಜಿನಿಯರ್. ಅವರೊಂದು ಮಾತು ಹೇಳಿದ್ದಾರೆ, ನಿನಗೆ ಕಸ ಗುಡಿಸೋ ಕೆಲಸ ಸಿಕ್ಕರೆ ನೀನು ಹೆಂಗೆ ಕಸ ಗುಡಿಸ್ಬೇಕು ಅಂದರೆ, ಜಗತ್ತಿನಲ್ಲಿ ಬೇರೆ ಯಾರು ಬಂದರೂ ನಿನ್ನಷ್ಟು ಕ್ಲೀನಾಗಿ ಕಸ ಗುಡಿಸ್ಬಾರ್ದು, ಅಷ್ಟು ಪರ್ಫೆಕ್ಟ್ ಇರಬೇಕು. ಬರೆಯೋದಕ್ಕೆ, ಒಂದು ಪೇಜ್ ಬರೆಯೋದಕ್ಕೆ ಹೇಳಿದರೆ ನಿನ್ನಷ್ಟು ಬ್ಯೂಟಿಫುಲ್ ಆಗಿ, ನಿನ್ನಷ್ಟು ಕರೆಕ್ಟ್ ಯಾರೂ ಬರಿಬಾರ್ದು. ಹಂಗೆ ಪ್ರಾಕ್ಟೀಸ್ ಮಾಡಬೇಕು. ಹಂಗೆ ಪ್ರಾಕ್ಟೀಸ್ ಮಾಡ್ತಿದ್ದ ಕರೋಲಿ ಟಕಾಕ್ಸ್. 12 hours 14 hours ಪ್ರಾಕ್ಟೀಸ್ ಮಾಡ್ತಿದ್ದ. ಎಲ್ಲರೂ ಅಂತಿದ್ರು, ಈ ಸರಿ ಹಂಗೇರಿಯಾಗೆ ಗೋಲ್ಡ್ ಮೆಡಲ್ ಗ್ಯಾರಂಟಿ. ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಯಾರಾದರೂ ಸೋಲ್ತಾರ? ಬಟ್ ಸಮ್ಟೈಮ್ಸ್ ಲಕ್ ಪ್ಲೇಸ್ ದ ರೋಲ್. ಇಟ್ ವಾಸ್ 1939. ಒಂದಿನ ಮಿಲಿಟ್ರಿ ಕ್ಯಾಂಪ್ ಒಳಗಡೆ ಎಲ್ಲರೂ ನಿಂತಿದ್ದಾರೆ, ಬಾಂಬ್ ಎಸೆಯೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕರೋಲಿ ಟಕಾಕ್ಸ್ ಕೈ ಒಳಗಡೆ ಒಂದು ಬಾಂಬ್ ಇದೆ, ಕಚ್ಚಾ ಬಾಂಬ್ ಇದೆ. ಅನ್ಫಾರ್ಚುನೇಟ್ಲಿ ಅವನ ಕೈ ಒಳಗಡೆ ಇದ್ದ ಕಚ್ಚಾ ಬಾಂಬ್ ಬ್ಲಾಸ್ಟ್ ಆಯಿತು. ಆ ಕರೋಲಿ ಟಕಾಕ್ಸ್ ಒಂದು ಹೋಲ್ ರೈಟ್ ಹ್ಯಾಂಡ್ ಛಿದ್ರ ಆಗಿ ಹೋಗ್ಬಿಡ್ತು. ಹೋಲ್ ರೈಟ್ ಹ್ಯಾಂಡ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಅಡ್ಮಿಟ್ ಮಾಡಿದರು, ಟ್ರೀಟ್ಮೆಂಟ್ ಮಾಡಿಸಿದ್ರು, ಆಪ್ರೇಷನ್ ಮಾಡಿಸಿದ್ರು. 2 ತಿಂಗಳು 3 ತಿಂಗಳಾಯಿತು. ಆಮೇಲೆ ಅವನಿಗೆ ಸ್ವಲ್ಪ ಆರಾಮಾಯಿತು. ಆರಾಮಾದರೆ ನೋಡ್ತಾನೆ, ಇಡೀ ಬಲಗೈಯೇ ಇಲ್ಲ. ಅವ ಏನು ಕನಸಿಟ್ಕೊಂಡಿದ್ದ? ದೇಶಕ್ಕೊಂದು ಗೋಲ್ಡ್ ಮೆಡಲ್ ತಂದು ಕೊಡಬೇಕು, ದಟ್ಟು ಇನ್ ಶೂಟಿಂಗ್.
ಈಗ ಅವನಿಗೆ ಶೂಟ್ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಛೇ ಅಂತ ಅವ ಸುಮ್ಮನೆ ಕೂಡಲಿಲ್ಲ. ಅವನು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಬಂದು ಹೇಳಿದರು, ಏನೋ ನಿನ್ನ ಲಕ್ ಇದೆ, ಜೀವ ಉಳಿದಿದೆ, ಒಂದು ಯಾವುದಾದ್ರೂ ಸಣ್ಣ ಜಾಬ್ ಕೊಡ್ತೀವಿ, ಹೊಟ್ಟೆ ತುಂಬಿಕೋ ಅಂತ ಹೇಳಿದರು. ಅವ ಹೇಳ್ದ, ನೋ ಸರ್, ಮೈ ಏಮ್ ಈಸ್ ಏಮ್, ಮೈ ಟಾರ್ಗೆಟ್ ಈಸ್ ಮೈ ಟಾರ್ಗೆಟ್, ಮೈ ಗೋಲ್ ಈಸ್ ಮೈ ಗೋಲ್, ಮೈ ಡ್ರೀಮ್ ಈಸ್ ಮೈ ಡ್ರೀಮ್, ಐ ನೆವರ್ ಕ್ವಿಟ್ ಮೈ ಸೆಲ್ಫ್. ನಾ ಯಾವತ್ತೂ ಹಿಂದೆ ಹೆಜ್ಜೆ ತಗೊಳ್ಳೋದಿಲ್ಲ ಸರ್, ನಾನು ಶೂಟಿಂಗಲ್ಲಿ ಗೋಲ್ಡ್ ಮೆಡಲ್ ತರ್ತೀನಿ ಅಂದ. ಅವರಂದರು, ಯು ಫೂಲ್, ಯು ಡೋಂಟ್ ಹ್ಯಾವ್ ಯುವರ್ ರೈಟ್ ಹ್ಯಾಂಡ್, ಈಸ್ ಇಟ್ ಪಾಸಿಬಲ್? ಸರ್, ಐ ಆಮ್ ನಾಟ್ ಫೂಲ್, ಯು ಆರ್ ಫೂಲ್. ದೋ ಐ ಡೋಂಟ್ ಹ್ಯಾವ್ ಮೈ ರೈಟ್ ಹ್ಯಾಂಡ್, ಐ ಹ್ಯಾವ್ ಕಾನ್ಫಿಡೆನ್ಸ್. ಸಿ ವಾಟ್ ಆನ್ ಆನ್ಸರ್. ಎಂಥ ಮಾತು ಹೇಳ್ತಾನ ನಾವು. ಸರ್, ನನ್ನ ಕೈ ಇಲ್ಲ, ಕಾನ್ಫಿಡೆನ್ಸ್ ಇದೆ, ಕಾನ್ಫಿಡೆನ್ಸಿಂದ ಶೂಟ್ ಮಾಡಿ ನಾನು ಗೋಲ್ಡ್ ಮೆಡಲ್ ತರ್ತೀನಿ ಅಂದ. ಆರಾಮಾಯಿತು. ಕ್ಯಾಂಪಿಗೆ ಹೋದ, ಎಡಗೈಯಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ಚಾಲೂ ಮಾಡಿದ. ಇಟ್ ವಾಸ್ 1939. ಇನ್ನೊಂದು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಇತ್ತು. ಅಲ್ಲಿ ಎಲ್ಲ ಚತುರರು ಬಂದಿದ್ದರು. ಇವನು ಹೋಗಿದ್ದ. ಇವನು ನೋಡಿ ಎಲ್ಲರೂ ಬಂದು ಅಯ್ಯೋ ಪಾಪ ಅಂದರು. ಒಬ್ಬ ಬಂದು ಕೇಳಿದ, ಏನು ಕರೋಲಿ ಟಕಾಕ್ಸ್, ಏನು ಬ್ಯಾಡ್ ಲಕ್ ನಿಂದು, ಹಿಂಗಾಗಬಾರ್ದಿತ್ತು, ನೀನು ನಮಗೆ ವಿಶ್ ಮಾಡೋದಕ್ಕೆ ಬಂದಿದೆಯಾ ಅಂತ ಕೇಳಿದ. ಕರೋಲಿ ಟಕಾಕ್ಸ್ ಏನು ಹೇಳಬೇಕು, ಸಾರಿ, ನಾನು ವಿಶ್ ಮಾಡೋದಕ್ಕೆ ಬಂದಿದ್ದಿಲ್ಲ, ನೀವೆಲ್ಲ ಸೇರಿ ವಿಶ್ ಮಾಡೋದು ಹೆಂಗೆ ಅಂತ ಕಲಿಸೋದಕ್ಕೆ ಬಂದಿದ್ದೀನಿ. ಅವ್ರು ನಕ್ಕರು. ನೀವು ಹೆಂಗೆ ನಕ್ರಿಲ್ಲ, ಹಿಂಗೆ ನಕ್ಕರು. ಮ್ಯಾಚ್ ಆಯಿತು. ಮ್ಯಾಚ್ ಆದಮೇಲೆ ಕರೋಲಿ ಟಕಾಕ್ಸ್ ವಿತ್ ಹಿಸ್ ಲೆಫ್ಟ್ ಹ್ಯಾಂಡ್ ಶೂಟ್ ಮಾಡಿ ಅವನಿಗೆ ಗೋಲ್ಡ್ ಮೆಡಲ್ ಬಂತು. ಒನ್ಸ್ ಅಗೇನ್ ಎಲ್ಲ ಟಿ ವಿ, ಎಲ್ಲ ಪೇಪರಲ್ಲಿ, ಎಲ್ಲ ಕಡೆ ಅವನದೇ ಸುದ್ದಿ. ಈಗ ಎಲ್ಲರೂ ತಿಳ್ಕೊಂಡಿದ್ರು 1940 ಒಳಗಡೆ ಒಲಿಂಪಿಕ್ಸ್ ನಡೀತದೆ, ಕರೋಲಿ ಟಕಾಕ್ಸ್ ಗೋಲ್ಡ್ ಮೆಡಲ್ ತರ್ತಾನೆ, ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ. ಬ್ಯಾಡ್ ಲಕ್ ಹೆಂಗಿರುತ್ತೆ ನೋಡಿ. 1940ನಲ್ಲಿ ಒಲಿಂಪಿಕ್ಸ್ ಗೇಮ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ಯಾಕೆ ಗೊತ್ತಾ? ಸೆಕೆಂಡ್ ವರ್ಲ್ಡ್ ವಾರ್. ಡ್ಯೂ ಟು ಸೆಕೆಂಡ್ ವರ್ಲ್ಡ್ ವಾರ್ 1940-45. ಅಯ್ಯೋ, ಏನು ಬ್ಯಾಡ್ ಲಕ್ ಮಾರಾಯ ಅಂದರು. ಅವ ಏನು ಮಾಡಿದೆ ಗೊತ್ತಾ? ನನ್ನ ಹಣೆಯಲ್ಲಿ ಬ್ಯಾಡ್ ಲಕ್ ಇದೆ ಅಂತ ಸುಮ್ಮನೆ ಕೂಡಲಿಲ್ಲ. ಅಗೇನ್ ಹಿ ಸ್ಟಾರ್ಟೆಡ್ ಟು ಪ್ರಾಕ್ಟೀಸ್ ಹಿಮ್ಸೆಲ್ಫ್. 4 ವರ್ಷ ಆಯಿತು. ಇಟ್ ವಾಸ್ 1944. ಎಲ್ಲ ಕಡೆ ಖುಷಿ, ಕರೋಲಿ ಟಕಾಕ್ಸ್ ಗೋಲ್ಡ್ ಮೆಡಲ್ ತರ್ತಾನೆ ಅಂದರೆ. ಬ್ಯಾಡ್ ಲಕ್ ಹೆಂಗಿರುತ್ತೆ ನೋಡಿ. 1944 ಒಳಗಡೆನೂ ಒಲಿಂಪಿಕ್ಸ್ ಕ್ಯಾನ್ಸಲ್ ಮಾಡಿಬಿಟ್ರು. ಅವನಿಗೀಗ ವಯಸ್ಸು 38. ಮುದುಕ. ಏನು 38 ವರ್ಷ ಆಗಿದೆ, ಮುದುಕ ಆಗೋದಕ್ಕೆ ಬಂದಿದ್ದಾನೆ. ಇನ್ನು ನಿನ್ನ ಕೈಲಿ ಆಗೋದಿಲ್ಲ ಅಂತಂದ್ರೆ ಎಲ್ಲರೂ. ಅವ ಅಂದ, ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್ ಆನ್ ದಿಸ್ ಅರ್ತ್, ವಿಲ್ ಅಚೀವ್ ಸ್ಪೆಷಲ್ ಥಿಂಗ್ಸ್ ಅಂದ. ಇಟ್ ವಾಸ್ 1948. ಲಂಡನ್ ಒಳಗಡೆ ಒಲಿಂಪಿಕ್ಸ್ ಇತ್ತು. ಇವ ಹಂಗೇರಿಯಾ ದೇಶದಿಂದ ಹೋದ. ಆ ಒಲಿಂಪಿಕ್ಸಲ್ಲಿ 25 ಮೀಟರ್ ರೈಫಲ್ ಶೂಟಿಂಗಲ್ಲಿ ವರ್ಲ್ಡ್ ಚಾಂಪಿಯನ್ ಇದ್ದಂಥ ಅರ್ಜೆಂಟಿನಾ ದೇಶದ ಕಾರ್ಲೋಸ್ ಎನ್ರಿಕ್ ಅನ್ನೋ ಮನುಷ್ಯ ಬಂದಿದ್ದ. ಹಿ ವಾಸ್ ಚಾಂಪಿಯನ್. ಅವ್ನು ಗೊತ್ತಿತ್ತು ಕರೋಲಿ ಟಕಾಕ್ಸ್ದು ರೈಟ್ ಹ್ಯಾಂಡ್ ಬ್ಲಾಸ್ಟ್ ಆಗಿದೆ, ಲೆಫ್ಟ್ ಹ್ಯಾಂಡಿಂದ ಪ್ರಾಕ್ಟೀಸನ್ನು ಮಾಡಿದ್ದಾನೆ, ಹೀಗೆಲ್ಲ ಗೊತ್ತಿತ್ತು. ಅವ ಬಂದು ಇವನು ಮಾತಾಡಿಸಿದ, ಏನು ಮರಯ್ಯ, ಏನು ಬ್ಯಾಡ್ ಲಕ್ ನಿಂದು, ಎಷ್ಟು ಪ್ರಯತ್ನ ಪಟ್ಟರು ನೀನು ಗೆಲ್ತಾ ಇಲ್ಲ, ಗೋಲ್ಡ್ ಮೆಡಲ್ ನಿನಗೆ ಸಿಗ್ತಾ ಇಲ್ಲ, ಏನೋ ಆದರೂ ಬಂದಿದೀಯಾ, ನಾನು ಆಲ್ರೆಡಿ ಚಾಂಪಿಯನ್ ಇದ್ದೀನಿ, ನೀನು ಯಾಕೆ ಬರೋದಕ್ಕೆ ಹೋದೆ ಅಂತ ಕೇಳ್ತಾನೆ. ಕರೋಲಿ ಟಕಾಕ್ಸ್ ಏನು ಹೇಳ್ತಾನೆ ಗೊತ್ತಾ? ಸರ್, ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ ಇದೆ, ನಾನು ಯಾಕೆ ಬಂದಿದ್ದೀನಿ ಲಂಡನ್ಗೆ ಅಂದರೆ ವಿಶ್ವ ದಾಖಲೆಯನ್ನು ಮಾಡೋದು ಹೇಗೆ ಅಂತ ಕಲಿಯೋದಕ್ಕೆ ಬಂದಿದ್ದೀನಿ ಸರ್ ಅಂತಾನೆ. ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. 18 ಚಾನ್ಸ್ ಕೊಡ್ತಾರೆ. ಕಾರ್ಲೋಸ್ ಎನ್ರಿಕ್ಸ್ 18 ಸರಿ ಶೂಟ್ ಮಾಡ್ತಾನೆ, 3 ಸರಿ ಫೇಲ್ ಆಗ್ತಾನೆ. ಅವ್ನು ವರ್ಲ್ಡ್ ಚಾಂಪಿಯನ್ ಅಲ್ಲ. ನಾವು ಇಟ್ಸ್ ಟೈಮ್ ಟು ಕರೋಲಿ ಟಕಾಕ್ಸ್. ಅವನ ಕೈ ಒಳಗಡೆ ಪಿಸ್ತೂಲ್ ಕೊಡ್ತಾರೆ, ಅವನು ಶೂಟಿಂಗ್ ಮಾಡೋಕ್ಕೆ ಚಾಲೂ ಮಾಡ್ತಾನೆ. ಫಸ್ಟ್ ಚಾನ್ಸ್, ಸೆಕೆಂಡ್ ಚಾನ್ಸ್ ಸಕ್ಸಸ್, ಥರ್ಡ್ ಚಾನ್ಸ್. 18 ಸರಿ ಟಾರ್ಗೆಟ್ ಮಿಸ್ ಆಗೋದಿಲ್ಲ. ಇಡೀ ಜಗತ್ತು ಆಶ್ಚರ್ಯ ಪಡುತ್ತೆ. ಮತ್ತು ಅವನಿಗೆ ಗೋಲ್ಡ್ ಮೆಡಲ್ ಹಾಕಿ ಕಾರ್ಲೋಸ್ ಎನ್ರಿಕ್ಸ್ ಬಂದು ಹೇಳ್ತಾನೆ, ಜಗತ್ತಿನಲ್ಲಿ ಆತ್ಮವಿಶ್ವಾಸ ಇದ್ದರೆ, ಧೈರ್ಯ ಇದ್ದರೆ, ಮುನ್ನುಗ್ಗುವ ಛಲ ಇದ್ದರೆ, ಒಳಗಡೆ ಶ್ರದ್ಧೆ ಇದ್ದರೆ, ಆತ್ಮಸ್ಥೈರ್ಯ ಇದ್ದರೆ, ಬಿಡದೆ ಪ್ರಯತ್ನ ಮಾಡಿದರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅನ್ನೋದಕ್ಕೆ
ಕರೋಲಿನ್ ಟಕಾಕ್ಸ್ ಗ್ರೇಟ್ ಎಕ್ಸಾಂಪಲ್ ಅಂತ ಹೇಳ್ತಾನೆ. ಅದಾದಮೇಲೆ 1952ನಲ್ಲಿ ಹೆಲ್ಸಿಂಕಿ ಒಲಿಂಪಿಕ್ಸ್ ಹೋಗ್ತಾನೆ, ಅಲ್ಲೂ ಅವನಿಗೆ ಗೋಲ್ಡ್ ಮೆಡಲ್ ಬರುತ್ತೆ. ಒಲಿಂಪಿಕ್ ಹೀರೋಸ್ ಅಂತ ಒಂದು ಬುಕ್ ಇದೆ, ಅದರೊಳಗಡೆ ಅವನ ಹೆಸರು ಫೋಟೋ ಎಲ್ಲ ಹಾಕಿದ್ದಾರೆ. ನಾನು ಯಾಕೆ ಈ ಘಟನೆ ಹೇಳಿದೆ ಅಂದರೆ, ಅವನಿಗೆ ರೈಟ್ ಹ್ಯಾಂಡ್ ಇರಲಿಲ್ಲ, ಆದರೆ ಕಾನ್ಫಿಡೆನ್ಸ್ ಇತ್ತು. ನಮ್ಮ ಹತ್ರ ಏನು ಇಲ್ಲ ಅನ್ನೋದಕ್ಕಿಂತ ಏನು ಇದೆ ಅನ್ನೋದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ದಟ್ ಈಸ್ ಕಾಲ್ಡ್ ಕಾನ್ಫಿಡೆನ್ಸ್, ದಟ್ ಈಸ್ ಕಾಲ್ಡ್ ಕರೇಜ್. These two things, number one, knowledge. Number one, knowledge. Number two, courage. These two things lift us towards success. ನಾವು ಗೆಲ್ಲಬೇಕಾದ್ರೆ, ನಮ್ಮ ಕನಸು ನನಸಾಗಬೇಕಾದ್ರೆ, ಒಂದು ನಮ್ಮ ಹತ್ರ ತಿಳುವಳಿಕೆ ಇರಬೇಕು, ಕಲಿಬೇಕು, ಹೆಚ್ಚು ಕಲಿಬೇಕು. ಎರಡನೇದ್ದು ಧೈರ್ಯವಾಗಿ ಮುನ್ನುಗ್ಗಬೇಕು. ಈಗಿನ ಪ್ರಪಂಚ ಧೈರ್ಯವಂತರ ಪ್ರಪಂಚ. ಸೋತ್ರೆ ನಮ್ಮ ಮೇಲೆ ಚಪ್ಪಡಿ ಎಳೆದು ಬಿಡ್ತಾರೆ. ಧೈರ್ಯವಂತರಾಗೋದಂದರೆ ಹುಂಬರಾಗಬಾರ್ದು, ಏನು ಬರ್ತದೆ ಬರಲಿ ಹೇಳಿ ನಾನು ನೋಡ್ತೀನಿ ಅನ್ಬಾರ್ದು. ಧೈರ್ಯವಂತರಾಗೋದಂದರೆ ಸ್ಕಿಲ್ ಕಲ್ತ್ಕೋಬೇಕು, ಸೂಕ್ಷ್ಮತೆ ಕಲ್ತ್ಕೋಬೇಕು. ಏನು ಮಾಡಬೇಕು, ಹೆಂಗೆ ಟಾರ್ಗೆಟ್ ಇಟ್ಕೋಬೇಕು, ಹೆಂಗೆ ಸಕ್ಸಸ್ ಆಗಬೇಕು, ಹೊಸ 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 ಐಡಿಯಾನ ಕಂಡು ಹಿಡಿಬೇಕು. ಹಾಗೆ ಮಾಡಿದೆವು ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ವಿದ್ಯಾರ್ಥಿ ಜೀವನ ತುಂಬ ಫ್ರೂಟ್ಫುಲ್ ಆಗುತ್ತೆ. ಇಲ್ಲ ಅಂದರೆ 10 ಪೈಕಿ 11, ಪರಿಸ್ಥಿತಿ ಪೈಕಿ ಗೋವಿಂದ. ಅಪ್ಪ ಅಮ್ಮ ತಂದರು, ಸ್ಕೂಲ್ಗೆ ಅಡ್ಮಿಷನ್ ಮಾಡಿದರು, ಹಾಸ್ಟೆಲಿಗೆ ತಂದ್ವಿ, ಸ್ವಾಮೀಜಿಯವ್ರದ್ದು ಒಳ್ಳೆ ಹಾರ್ಟು, ಒಳ್ಳೆ ಫೆಸಿಲಿಟೀಸ್ ಕೊಟ್ಟರು, ಏನೋ 3 ವರ್ಷ ಆಯಿತು, ಎಂಜಾಯ್ ಮಾಡಿದೆವು, ಪಾಸ್ ಆಯಿತು, ಪಾಸ್ ಹೋದೆವು ಅನ್ನೋಂಗಾಗಬಾರ್ದು. 70 ವರ್ಷದ ನಂತರ 2024-25 ಹಾಸ್ಟೆಲಲ್ಲಿ ಯಾರ್ಯಾರಿದ್ರು ಅಂತ ಯಾರಾದರೂ ನೆನಪು ಮಾಡಿಕೊಂಡ್ರೆ ಫಸ್ಟ್ ನೇಮ್ ನಮ್ಮದೇ ಬರಬೇಕು. ದಟ್ ಈಸ್ ಕಾಲ್ಡ್ ಸಕ್ಸಸ್. ಇಡೀ ನಮ್ಮ ಕ್ಲಾಸ್ನ, ನಮ್ಮ ಟೀಚರ್ಸ್ ನಮ್ಮ ಹೆಸರಿಂದ ನೆನಪು ಮಾಡ್ಕೋಬೇಕು. ಇಡೀ ನಮ್ಮ ಬ್ಯಾಚ್ನ, ನಮ್ಮ ಫ್ರೆಂಡ್ಸ್ ನಮ್ಮ ಲೀಡರ್ಶಿಪ್ಪಿಂದ ನೆನಪು ಮಾಡ್ಕೋಬೇಕು. ಹಾಗೆ ಮಾಡಬೇಕಾದ್ರೆ ನಂಬರ್ 1 ನಾವು ಕಲ್ಕೋಬೇಕು, ತಿಳ್ಕೋಬೇಕು. ನಂಬರ್ 2 ಧೈರ್ಯವಾಗಿ ಮುನ್ನುಗ್ಗಬೇಕು. ತಿಳಿತಾ ಇಂಥದ್ದು ಭಾಳ ಇದೆ. ಅದೊಂದು ದೊಡ್ಡ ಪ್ರಪಂಚ. ಯಶಸ್ಸು ಅನ್ನೋದು ದೊಡ್ಡ ಜರ್ನಿ. ಸಕ್ಸಸ್ ಈಸ್ ನಾಟ್ ಎ ಡೆಸ್ಟಿನಿ, ಇಟ್ ಈಸ್ ಎ ಜರ್ನಿ. ಒಂದು ಕೆಲಸ ಮಾಡಿದ ತಕ್ಷಣ ನಾವು ಸಕ್ಸಸ್ಫುಲ್ ಪರ್ಸನ್ ಅಲ್ಲ, ಹೋಗ್ತಾ ಇರೋದು, ಮುನ್ನುಗ್ಗುತ್ತಾ ಇರೋದು. ನಾವು ಬಡವರಿದ್ದೀವೋ, ಹಳ್ಳಿಯವರಿದ್ದೀವೋ, ಹುಡುಗ ಇದ್ದೀವೋ, ಹುಡುಗಿ ಇದ್ದೀವೋ, ಕಲ್ತವ್ರ ಮಕ್ಕಳು, ಕಲೀಲಾರ್ದ ಮಕ್ಕಳು, ನೆವರ್ ಮ್ಯಾಟರ್ಸ್. ಸಣ್ಣವಿದ್ದೀನೋ ದೊಡ್ಡವಿದ್ದೀನೋ, ನೆವರ್ ಬಾದರ್ ಅಬೌಟ್ ಇಟ್. ಯಾವಾಗಲೂ ಲವಲವಿಕೆಯಿಂದ ಇರೋದು, ಯಾವಾಗಲೂ ಖುಷಿಯಾಗಿ ಇರೋದು, ಯಾವಾಗಲೂ ಕಾನ್ಫಿಡೆಂಟ್ ಆಗಿರೋದು. ಒಂದು ಸೋಲಿಗೆ ಅಂಜಲಾರದೆ, ಒಂದು ಬೀಳಿಗೆ ಹೆದರಲಾರದೆ ಕರೇಜಿಯಸ್ ಆಗಿ ಮುನ್ನುಗ್ಗಬೇಕು. ಹಾಗೆ ಮಾಡ್ತೀರಾ? ಹಾಗೆ ಮಾಡಿದರೆ ನೀವು ಒಂದು ಅಸೆಟ್ ಆಗ್ತೀರಿ. ನಿಮ್ಮ ಅಪ್ಪ ಅಮ್ಮನಿಗೆ ಹೆಮ್ಮೆ ಬರುತ್ತೆ. ಊರಲ್ಲೆಲ್ಲ ನಿಮ್ಮ ಅಪ್ಪ ಅಮ್ಮ ಖುಷಿಯಿಂದ ಹೇಳ್ತಾರೆ, ನನ್ನ ಮಗನ್ನ ಶಿರ್ಡಾಣ್ ಸ್ಕೂಲಲ್ಲಿ ಇಟ್ಟಿದ್ದೆವು, ಮಠದ ಶಾಲೆಯಲ್ಲಿ ಇಟ್ಟಿದ್ದೆವು, ಎಷ್ಟು ಚಂದ ಓದಿ ನಮಗೆ ಹೆಸರು ತಂದ, ಊರಿಗೆ ಹೆಸರು ತಂದ, ದೇಶಕ್ಕೆ ಹೆಸರು ತರೋ ಕೆಲಸ ಮಾಡಿದ ಅನ್ನೋ ಹಾಗೆ ನೀವು ಬೆಳಿಬೇಕು. ಬೆಳಿತೀರಾ? ಏನಾದರೂ ಅಸಾಧ್ಯ ಅನ್ನೋದಿದೆಯಾ? ಅರೆ, ಕೈ ಇಲ್ದವನೇ ಶೂಟಿಂಗ್ ಮಾಡಿದ್ದಾನೆ, ಅಸಾಧ್ಯ ಅನ್ನೋದು ಹೇಗೆ? 2ನೇ ಕ್ಲಾಸ್ ಹುಡುಗಿ ಅಚೀವರ್ಸ್ ಬುಕ್ ಒಳಗಡೆ ಹೆಸರು ಮಾಡಿದ್ದಾಳೆ. 10 ವರ್ಷದ ಹುಡುಗಿ ಡಾಕ್ಟರೇಟ್ ತಗೊಂಡಿದ್ದಾಳೆ. ಒಬ್ಬ ಹುಡುಗ ಎಲ್ಲ ಹೇಳ್ತಾನೆ, ಒಬ್ಬ ಹುಡುಗಿ ಎಷ್ಟು ಚಂದ ಮಾತಾಡ್ತಾಳೆ, ಒಬ್ಬ ಹುಡುಗಿಗೆ ಕೈಯೇ ಇಲ್ಲ, ಆರ್ಚರ್ ಇದ್ದಾಳೆ. ನಾನು ಏನಾದರೂ ಮಾಡ್ತೀನಿ ದಿನ ಹೇಳೋದು. ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕೂತ್ಕೋತಿರಲ್ಲ, ನಾನು ಏನಾದರೂ ಸಾಧಿಸ್ತೀನಿ, ನಮ್ಮ ಅಪ್ಪನ ಹೆಸರು, ಅಮ್ಮನ ಹೆಸರು, ಗುರುಗಳ ಹೆಸರು, ಮಠದ ಹೆಸರು ತರ್ತೀನಿ ಅಂತ ದಿನ ಹಾಗೆ ಆಲೋಚನೆ ಮಾಡಿ ಆ ಪಾಸಿಟಿವ್ ಆ್ಯಟಿಟ್ಯೂಡ್, ಪಾಸಿಟಿವ್ ಥಿಂಕ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಹೋಗಿ ಸೆಟಲ್ ಆಯಿತು ಅಂದರೆ ವರ್ಲ್ಡ್ ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಈಗ ನೋಡಿದ್ರಾ, ಮೊನ್ನೆ ವರ್ಲ್ಡ್ ಕಪ್ಪಲ್ಲಿ ಯಾರು ಗೆದ್ರಪ್ಪ? ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಕೊಟ್ಟರು? ಪ್ಲೇಯರ್ ಆಫ್ ದ ಸೀರೀಸ್ ಯಾರಿಗೆ ಕೊಟ್ಟರು? BCCI ಅವ್ರಿಗೆ ಎಷ್ಟು ಅವಾರ್ಡ್ ಕೊಡ್ತು ಗೊತ್ತಾ? 125 crore. ಅವ್ರಿಗೆ ಸುಮ್ಮನೆ ಕೊಡಲಿಲ್ಲ, ದೇವರು ಹೇಳ್ದ ಅಂತ ಕೊಡಲಿಲ್ಲ,
ಅದಕ್ಕೆ ಕಾರಣ ಏನು ಅಂದರೆ ಸಕ್ಸಸ್. ಆ ಸಕ್ಸಸ್ ಹಿಂದಿರೋ ಸೂತ್ರ ಏನು ಅಂದರೆ ನಾಲೆಜ್ ಆ್ಯಂಡ್ ಕರೇಜ್. ಹೆಂಗೆ ಆಡಬೇಕು ಅಂತ ಅವ್ರಿಗೆ ನಾಲೆಜ್ ಇದೆ, ಎಂಥ ಪರಿಸ್ಥಿತಿಯಲ್ಲೂ ಆಡಲೇಬೇಕು ಅನ್ನೋ ಕರೇಜ್ ಇದೆ. ದಟ್ ಲಿಫ್ಟ್ ಅದು ನಮ್ಮನ್ನು ಎತ್ತರ ಮಾಡುತ್ತೆ. ಭಾಳ ಖುಷಿಯಾಯಿತು. ಲಕ್ಕಿಲಿ ನೀವು ಒಂದು ಒಳ್ಳೆ ಪವಿತ್ರವಾದ ಉದ್ದೇಶವನ್ನು ಇಟ್ಕೊಂಡು ಕಟ್ಟಿರೋ ಶಾಲೆಯಲ್ಲಿ ಕಲಿತಿದ್ದೀರಿ. ಬೇರೆ ಇನ್ಸ್ಟಿಟ್ಯೂಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಈ ಸಂಸ್ಥೆನ ಒಬ್ಬ ಮಹಾತ್ಮರು ಕಟ್ಟಿದ್ದಾರೆ. ಇಲ್ಲಿ ನಿಮ್ಮಂಥ ನೂರಾರು ಮಕ್ಕಳು ಕಲಿಬೇಕು, ಬೆಳೀಬೇಕು, ಭವಿಷ್ಯವನ್ನು ಕಟ್ಕೋಬೇಕು ಅಂತ ಈ ಸಂಸ್ಥೆನ ಕಟ್ಟಿದ್ದಾರೆ. ಯು ಆರ್ ಫಾರ್ಚುನೇಟ್. ನಿಮ್ಮ ಅದೃಷ್ಟ, ನೀವು ಇಲ್ಲಿ ಕಲಿತಾ ಇದ್ದೀರಿ. ಈಗ ನೀವು ಟಾರ್ಗೆಟ್ನ ದೊಡ್ಡದು ಮಾಡ್ಕೋಬೇಕು, ಪ್ರಯತ್ನನ ಎಕ್ಸ್ಪ್ಯಾಂಡ್ ಮಾಡಬೇಕು. ಒಂದೇ ಒಂದು ಕ್ಷಣನೂ ವ್ಯರ್ಥ ಮಾಡಬಾರ್ದು. ಈ ಪವಿತ್ರವಾದ ಮಣ್ಣಿನಲ್ಲಿ ಕಲಿತಾ ಇದ್ದೀರಲ್ಲ, ಇದರ ಪ್ರಯೋಜನ ಆಗಬೇಕು. 24 ವರ್ಷದ ಹಿಂದೆ ನಾನು ನಿಮ್ಮ ಹಾಗೆ ಒಂದು ಮಠದ ಶಾಲೆಯಲ್ಲಿ ಕಲಿತಿದ್ದೆ. ನಮಗೂ ಹೀಗೆ ಸ್ವಾಮೀಜಿಯವರು ಬಂದು ಎಬ್ಬಿಸ್ತಿದ್ರು, ಊಟ ಮಾಡಿಸ್ತಿದ್ರು, ಬೆಳಗ್ಗೆ ಎಬ್ಬಿಸೋರು, ಪ್ರಾರ್ಥನೆ ಮಾಡಿಸೋರು, ಇಂಥ ಗುರುಗಳನ್ನೆಲ್ಲ ಕರ್ಕೊಂಡು ಬಂದು ಭಾಷಣ ಮಾಡಿಸೋರು, ಆಟ ಆಡಿಸೋರು. ನಾನು ಚಾನ್ಸ್ನ ಮಿಸ್ ಮಾಡ್ಕೋತಿರ್ಲಿಲ್ಲ. ಹಾಗೆ ನೀವು ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ಇವತ್ತು ನೋಡಿ, ನಾನು ಸೆಟಲ್ ಇದ್ದೀನಿ. ಗೌರ್ನಮೆಂಟ್ ಕಾಲೇಜಲ್ಲಿ ಎಸ್ ಎ ಲೆಕ್ಚರ್ ಅಂತ ಕೆಲಸ ಮಾಡ್ತೀನಿ. ಗೆಟ್ಟಿಂಗ್ 70,000+ ಸ್ಯಾಲ್ರಿ. ಒಳ್ಳೆ ಮನೆ ಕಟ್ಕೊಂಡಿದ್ದೀನಿ, ತಾಯಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿದ್ದೀನಿ. ಇಂಥ ದೊಡ್ಡ ದೊಡ್ಡ ಸ್ವಾಮೀಜಿಯವರು, ವಿದ್ವಾಂಸರ ಜೊತೆ ಸಂಪರ್ಕದಲ್ಲಿದ್ದೀನಿ. ನಿಮ್ಮಂಥ ಮಕ್ಕಳ ಜೊತೆ ಎಲ್ಲ ಭಾಷಣ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಸ್ಟೂಡೆಂಟ್ ಇದ್ದಾಗ ನಾನು ಆ್ಯಕ್ಟಿವ್ ಆಗಿ ಇದ್ದೆ, ಚೆನ್ನಾಗಿ ಓದ್ತಿದ್ದೆ, ಆಗೋದಿಲ್ಲ ಅಂತ ಅನ್ನಲೇ ಇಲ್ಲ. ಯಾರೇನಾದರೂ ಅನ್ನಲಿ, ನಾವು ಮಾತ್ರ ನಮ್ಮ ಕೆಲಸ ಮಾಡ್ತಲೇ ಇರಬೇಕು. ಹಾಗೆ ನೀವು ಮಾಡಿ ಬೆಳೀರಿ ಅನ್ನೋ ಮಾತುಗಳನ್ನು ಹೇಳ್ತಾ, ಪೂಜ್ಯ ಅಪ್ಪಾಜಿಯವರು ನಿಮ್ಮ ಜೊತೆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಆನಂದ ಆಯಿತು. ಅಕಸ್ಮಾತ್ ನಿಮಗೇನಾದರೂ ಕ್ವೆಶನ್ಸ್ ಕೇಳಬೇಕು ಅಂದರೆ ನಾನು ಇನ್ನೊಂದು ಮರೆತುಬಿಟ್ಟೆ. ನಾನು ನಿಮಗೊಂದು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಪ್ರಶ್ನೆ ಕೇಳಬೇಕು ಅನಿಸಿದೆ, 1 or 2 ಏನಾದರೂ ಕ್ವೆಶನ್ಸ್ ಕೇಳಿ. ವಿಲ್ ಟ್ರೈ ಟು ಕನ್ವಿನ್ಸ್ ಯು, ಅದರ್ವೈಸ್ ಲೆಟ್ ಅಸ್ ಕನ್ಕ್ಲೂಡ್. ಏನಾದ್ರು ಕೇಳಬೇಕು ಅನ್ಸಿರಿ ಕೇಳಿ. ಅಷ್ಟೊತ್ತು ನಾನು ಸಣ್ಣ ಸ್ಮಾಲ್ ಪ್ರಿಪ್ರೇಷನ್ ಮಾಡ್ಕೋತೀನಿ, ಒಂದು ಸಣ್ಣ ಪ್ರಯೋಗ ತೋರಿಸ್ತೀನಿ. ವಾಟ್ ವಿಲ್ ಮೇಕ್ ಅಸ್ ಹೀರೋಸ್? ನಮ್ಮನ್ನು ಸಕ್ಸಸ್ಫುಲ್ ಪರ್ಸನ್ಸ್ ಮಾಡೋದು ಯಾವುದು ಅಂತ ಒಂದು ಸಣ್ಣ